भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवती नैष्टिकी। कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। कं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनधारिणम्। चेतोदर्पणमार्जनं भवमहादावाग्निर्वापनं श्रेयः कैरव चन्द्रिका वितरणं विद्यावधूजीवनम् आनन्दाम्बुधिवर्धनम् प्रतिपदं पूर्णामृतस्वादनं सर्वात्मस्नपनं परं विजयते श्रीकृष्णसङ्कीर्तनं। नाम्नावकारी बहुधा निज सर्वशक्ति तत्रार्पितनियमितस्मरणेन कालः एतादृशी तव कृपा भगवन्नपि दुर्दैवं दृश्यं विहाजने नानुरागः तृणादपि सुनिचेन तरोरपि साहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवताद्भक्तिरहेतु की त्वयि। अयि नन्दतनुजा किङ्करं पतितं मां विषमे भवाम्बुधौ कृपया तव पादपङ्कज स्थितधूळि सदृशं विचिन्तये। नयनं गलदश्रुधारया वदनं गद्गदरुद्धया गिरा पुलकैर्निचित्तं वपुःखदा तव नाम ग्रहणे भविष्यति। युगायितं निमेषेण चक्षुषा प्रावृषाहितं शून्यायितं जगत्सर्वं
गोविंद विरहेण मे आश्लिष्य वा पादरतां इनस्तु मामदर्शनान् मर्महतां करोतु भां यथा तथा वा विदधातु लम्पटो मत्प्राणनाथस्तु सहैव न परः मत्प्राणनाथस्तु सहैव न परः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंदा श्री अद्वैत गदाधर शिवासदि गौरभक्तवृंदा। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे राम 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 हरे हरे। मुखं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं श्रीगुरुदीनतारिणं। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀ ಚೈತನ್ಯ ಮಹಾಪ್ರಭು ಅವ್ರದ್ದು ಕಥಾ ಮಾಡೋಣ. ಗೌರ ಪೂರ್ಣಿಮಾ ಇವತ್ತು. ಚೈತನ್ಯ ಮಹಾಪ್ರಭು ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಹರೇ ಕೃಷ್ಣ. ಪ್ರಾರಂಭ ಒಂದು ಶ್ಲೋಕ ಭಾಗವತದಲ್ಲೇ ಬರುವುದು. ಒಂದು ಶ್ಲೋಕ ಭಾಗವತದಲ್ಲೇ ಬರುವುದು, ಅದನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗೋಣ. ಜನ್ಮಘೂಯತ ಭಗವತೋ ಯ ಏತದ್ ಪ್ರಯತೋ ನರಃ ಸಾಯನ್ ಪ್ರಾರ್ಥ ಗೃಣನ್ ಭಕ್ತ್ಯ ದುಃಖಗ್ರಾಮಾತ್ ವಿಮುಚ್ಯತೆ. ಭಗವಂತನ ಜನ್ಮಘೂಯತೋ ಭಗವತೋ ಯ ಏತದ್ ಪ್ರಯತೋ ನರಃ. ನರಃ ಅಂದ್ರೆ ಮನುಷ್ಯರು. ಸಾಯನ್ ಪ್ರಾರ್ಥ ಸಾಯಂಕಾಲ, ಪ್ರಾರ್ಥ ಅಂದರೆ ಬೆಳಗ್ಗೆ, ಗೃಣನ್ ಭಕ್ತ್ಯ ಭಕ್ತಿಯಿಂದ ನಾವು ಇವನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದ. ದುಃಖ ಗ್ರಾಮಾತ್ ವಿಮುಚ್ಯತೆ, ಮೋಕ್ಷ ಪಡೀಲಿಕ್ಕೆ ಶಕ್ಯ ಆಗ್ತದೆ. ಅದಕ್ಕೆ ಭಗವಂತನ ಜನ್ಮಘೂಯತೋ ಭಗವತೋ. ನಿಮ್ಮ ಹಂಗೆ ಜನ್ಮ ಅಲ್ಲ. ನಮ್ಮದೆಲ್ಲ ಜನ್ಮ ಯಾವ ರೀತಿ ಆಗ್ಯದ? ನಾವು ಮಾಡಿದ್ದು ಕರ್ಮಾನುಸಾರ ಪ್ರತಿಯೊಬ್ಬರಿಗೂ ಜನ್ಮ ತಗೋಬೇಕಾಗ್ತದೆ. ಜನ್ಮ ಆದಮೇಲೆ ಮರಣ ಆದಮೇಲೆ ಮತ್ತೆ ಜನ್ಮ. ಜಾತಸ್ಯ ದುರ್ವೋ ಮೃತ್ಯು ದುರ್ವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರೇ ಹರ್ತೆ ನ ಸೋಚಿತು ಹರ್ಹಸಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹುಟ್ಟಿದವ್ರಿಗೆಲ್ಲರಿಗೂ ಮರಣ ಬರುವುದೇ. ಸತ್ಯ ಆದಮೇಲೆ ಮತ್ತೆ ಜನ್ಮ ಕಾದು ಕೂತದೆ. ಇದೆಲ್ಲ ಬಾಕಿ ಜೀವಿತಾತ್. ಭಗವಂತಂದು ಆ ರೀತಿ ಯಾವುದೂ ಒತ್ತಡ ಇಲ್ಲ, ಫೋರ್ಸ್ ಇಲ್ಲ. ಜನ್ಮ ತಗೊಳ್ಳೇಬೇಕು. ಎಲ್ಲ ಫೋರ್ಸಿಂದ ಅವನೇ ಫೋರ್ಸ್. ಆಲ್ ಫೋರ್ಸ್, ಕರ್ಮ ಫೋರ್ಸ್, ಆ ಫೋರ್ಸ್, ಈ ಫೋರ್ಸ್, ಎಲ್ಲ ಫೋರ್ಸಿಂದ ಅವ ಆಯ್ತಾನೆ. ಅವನ ಹಿಂದೆ ಯಾವ ಫೋರ್ಸ್ ಇಲ್ಲ. ಅದಕ್ಕೆ ಭಗವಂತ
ಯಾವಾಗ ಅವತರಿಸ್ತಾನೆ, ಜನ್ಮ ತಗೋತಾನೆ, ಅದಕ್ಕೆ ಅವತಾರ ಅಂತಾರೆ. ಅದಕ್ಕೆ ಅವತಾರ ಶಬ್ದಕ್ಕೆ ಏನರ್ಥ? ಡಿಸೆಂಡ್. ಇಲ್ಲಿ ಅವತರಿಸ್ತಾನೆ ಭಗವಂತ. ಶಾಸ್ತ್ರ ಪ್ರಕಾರ 6 ಥರದ ಅವತಾರ ಹೇಳ್ತಾರೆ. ಅವು ದಶಾವತಾರ ಬೇರೆ, ಇದು 6 ಥರದ ಅವತಾರ, 6 kinds ಆಫ್ ಇನ್ಕಾರ್ನೇಷನ್. ಮೊದಲೇದು ಯಾವುದು? ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಪುರುಷ ಅವತಾರ ಅಂತ ತಾಳ್ತಾನೆ. ಪುರುಷ ಅವತಾರ, ಅದಕ್ಕೆ ಉದಾಹರಣೆ ಕಾರಣದಕ್ಷಾಯಿ ವಿಷ್ಣು, ಗರ್ಭದಕ್ಷಾಯಿ ವಿಷ್ಣು, ಕ್ಷೀರೋದಕ್ಷಾಯಿ ವಿಷ್ಣು, ಮಹಾವಿಷ್ಣು, ನಾರಾಯಣ ಇವರೆಲ್ಲ ಪುರುಷ ಅವತಾರದಲ್ಲೇ ಬರ್ತಾರೆ. ಆಯಿತಾ? ಆಮೇಲೆ 3 ಗುಣದ ಮೇಲೆ 3 ಅವತಾರ, ಅದು ಗುಣ ಅವತಾರ ಅಂತಾರೆ. ಅದಕ್ಕೆ ಅದು ಯಾವ ಗುಣ ಅವತಾರ? ಬ್ರಹ್ಮ, ವಿಷ್ಣು, ಮಹೇಶ್ ಗುಣ ಅವತಾರ. ಆಮೇಲೆ 3ನೇದು ಮನ್ವಂತರ ಅವತಾರ. ಪ್ರತಿ ಮನ್ವಂತರಗೆ ಒಂದು ಅವತಾರ ಆಗ್ತಿರ್ತದೆ, ಅದಕ್ಕೆ ಮನ್ವಂತರ ಅವತಾರ ಅಂತ. 3 ಆಯ್ತು. 4ನೇದು ಲೀಲಾ ಅವತಾರ. ನರಸಿಂಹಾಗಿ, ರಾಮಾಗಿ, ಕೃಷ್ಣಗೆ ಅವತರಿಸಿದವೆಲ್ಲ ಲೀಲಾ ಅವತಾರ. 4ನೇದಾಯ್ತು. 5ನೇದು ಶಕ್ತ ಆವೇಶ ಅವತಾರ ಅಂತಾರೆ. ಅದಕ್ಕೆ ಒಂದು ವಿಶೇಷ ಶಕ್ತಿದ ಆವೇಶ. ಅದಕ್ಕೆ ಉದಾಹರಣೆ ವೇದವ್ಯಾಸರು, ಆಮೇಲೆ ಪರಶುರಾಮ, ಇವರೆಲ್ಲ ಶಕ್ತಿ ಆವೇಶ ಅವತಾರ ಅಂತಾರೆ, ಶಕ್ತಾವೇಶ ಅವತಾರ. ಆಯ್ತಾ? ಇನ್ನು ಕಡಿದು ಯಾವುದೀಗ? 6ನೇದು ಯುಗ ಅವತಾರ. ಚೈತನ್ಯ ಮಹಾಪ್ರಭು ಇದು ಯುಗ ಅವತಾರ. ಕಲಿಯುಗದಲ್ಲಿ ಅವತಾರ ಇಲ್ಲ. ತ್ರಿಯುಗೆ ಅಂತಾರ. ಮತ್ತೇನಿದೆ? ಕಲಿಯುಗದಲ್ಲಿ ಅವತಾರ ಇಲ್ಲ, ಮತ್ತ್ಯಾಕೆ ಅವತಾರ ಆಯ್ತು? ಈ ಚೈತನ್ಯ ಮಹಾಪ್ರಭು ಅವ್ರದ್ದು ಅವತಾರ ಚನ್ನ ಅವತಾರ ಅಂತಾರ. ಅರ್ಥ ಹಿಡನ್ ಇನ್ಕಾರ್ನೇಷನ್, ಗುಪ್ತ ಅವತಾರ. ತನ್ನ ಭಕ್ತಾಗೆ ಬಂದುಬಿಟ್ಟಾನ. ಹೆಂಗೇ ಬರಲಿ ಭಕ್ತರು ಗುರುತಿಸ್ತಾರೆ. ಉದಾಹರಣೆ ಕೊಡ್ತೀನಿ. ರಾಜ ಒಮ್ಮೊಮ್ಮೆ ಸಾಮಾನ್ಯ ಪ್ರಜಾನಂಗ ವೇಷ ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಮೊದಲೆಲ್ಲ ಮಾಡ್ತಿದ್ರು, ರಾಜರ ವೇಷ ಹಾಕ್ಕೊಂಡು ಹೋಗ್ಬಿಡ್ತೈತೆ. ಸಾಮಾನ್ಯ ಮನುಷ್ಯನಂಗೆ ವೇಷ ಹಾಕ್ಕೊಂಡು ಪಬ್ಲಿಕ್ನ ಹೋಗಿ ವಿಚಾರಿಸ್ತಿದ್ರು. ಮಂದಿ ಏನಂತಾರೆ ನನ್ನ ಬಗ್ಗೆ, ಹೋಗಿ ಡೈರೆಕ್ಟ್ ತಾನೇ ಕೇಳ್ತಿದ್ದ ರಾಜ. ಈಗ ಎಂಥ ವೇಷ ಹಾಕ್ಕೊಂಡು ಹೋಗ್ಯಾನಂದ್ರು, ಅವನ ಹೆಂಡತಿ, ಮಕ್ಕಳು, ಅವನ ಅಗದಿ ನಿಕಟ ಇರುವಂಥ ತಂದೆ ತಾಯಿ, ಆಮೇಲೆ ಯಾರು ಮಿನಿಸ್ಟರ್ಸ್, ಕ್ಲೋಸ್ ಮಿನಿಸ್ಟರ್, ಅವ್ರಿಗೆಲ್ಲ ಗೊತ್ತಿರ್ತದೆ ರಾಜ ಈ ರೀತಿ ಹೋಗ್ಯಾನಂತೆ. ಹಂಗೆ ಭಗವಂತ ಎಂಥ ಕವರ್ಡ್ ಅವತಾರ ಆಗಿ ಬಂದರೂ ಗುರುತಿಸ್ತಾರೆ. ಅರೇ ಚೈತನ್ಯ ಮಹಾಪ್ರಭು ಭಕ್ತಾಗಿ ಅವತರಿಸಿದ್ದಾರೆ, ಕೃಷ್ಣನೇ ಇವರು ಅಂತ ಗುರುತಿಸ್ಬಿಡ್ತಾರೆ. ಅದಕ್ಕೆ ಹಿಡನ್ ಇನ್ಕಾರ್ನೇಷನ್, ಗುಪ್ತ ಅವತಾರ. ಒಂದು ಚೈತನ್ಯ ಚರಿತಾಮೃತ ಶ್ಲೋಕ ಹೇಳ್ತದೆ, ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತ ಅವತಾರ ಭಕ್ತ ಖ್ಯಾಪಂ ನಮಾಮಿ ಭಕ್ತ ಶಕ್ತಿಕಂ. ಪಂಚತತ್ವ ಯಾರು? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸತಿ ಗೌರ ಭಕ್ತ ವೃಂದ. ಪಂಚತತ್ವ ಇವರು. ಅದರಲ್ಲಿ ಚೈತನ್ಯ ಮಹಾಪ್ರಭು ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ನಿತ್ಯಾನಂದ ಭಕ್ತ ಅವತಾರ ದ್ವೈತಾಚಾರ ಭಕ್ತ ಖ್ಯಾಪಂ ಗದಾಧರ ಭಕ್ತ ರೂಪ ಭಕ್ತ ಶಕ್ತಿಕಂ ಶ್ರೀವಾಸ. ಚೈತನ್ಯ ಮಹಾಪ್ರಭು ಕೃಷ್ಣ, ಬಲರಾಮ ನಿತ್ಯಾನಂದ ಪ್ರಭು, ಅದ್ವೈತಾಚಾರ ಸದಾಶಿವ, ಅದು ಒಂದು ಅವತಾರ
ಭಗವಂತಂದೇ. ಶಿವರಾತ್ರಿ ದಿವಸ ನೋಡಿದ್ವಲ್ಲ, ಶಿವಂದು 3 ಥರದ ಅವತಾರ. ಅದರಲ್ಲಿ ವೈಕುಂಠದಲ್ಲಿ ಒಂದು ಅವತಾರ ಶಿವಂದು, ಸದಾಶಿವ, ಅದು ವಿಷ್ಣು ತತ್ವನೇ ಅದು. ಸೊ ಎಲ್ಲ ಡಿಫಿಕಲ್ಟ್ ಅವ, ಇವೇ ಸರಳ ಇಲ್ಲ, ಎಲ್ಲ ಅರ್ಥ ಮಾಡ್ಕೊಳ್ಳೋದು. ಏನೋ ಇದ್ದಿದ್ದು ಅಷ್ಟು ಓದ್ತೀವಿ, ಅಷ್ಟು ಇದ್ರೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಈಗೆಲ್ಲ ಆಗೋದಿಲ್ಲ. ಆಮೇಲೆ ರಾಧಾರಾಣಿ, ಗದಾಧರ ರಾಧಾರಾಣಿ ಅಂತಾರೆ, ನಾರದರ ಶ್ರೀವಾಸರು. ಈ ರೀತಿ ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತ ಅವತಾರ ಭಕ್ತ ಖ್ಯಾಪಂ ನಮಾಮಿ ಭಕ್ತ ಶಕ್ತಿಕಂ. ಆಯಿತಾ? ಈಗ ಪ್ರಭುಪಾದವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ತಿಳ್ಕೊಳ್ಳೋದು ಸುಲಭಿಲ್ಲ. ಅದಕ್ಕೆ ಪ್ರಭುಪಾದ ಏನು ರೆಕಮೆಂಡ್ ಮಾಡ್ಯಾರಂದ್ರೆ, ಗೋಸ್ವಾಮಿಯರು ಬರೆದಿದ್ದ ಗ್ರಂಥ ಅಧ್ಯಯನ ಮಾಡಬೇಕು. ಗೋಸ್ವಾಮಿಯರು ಯಾರು? ಇವರು ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಇವರು 6 ಜನದ ಗೋಪಾಲ ಭಟ್ಟದ ಗೋಸ್ವಾಮಿಯರ ಹೆಸರು ಬಂದ್ಬಿಡ್ತಿಲ್ಲ. ಇವರು ಬರೆದಿದ್ದ ಗ್ರಂಥ ವಿಶೇಷವಾಗಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಭಾಳಷ್ಟು ಬರೆದಾರೆ. ಇವ್ರಿಗೆ ಬರೆದಿದ್ದ ಗ್ರಂಥ ಎಲ್ಲಿವರೆಗೂ ನಾವು ಅಧ್ಯಯನ ಮಾಡೋದಿಲ್ಲ, ಚೈತನ್ಯ ಮಹಾಪ್ರಭು ಪರಿಚಯ ಆಗೋದಿಲ್ಲ. ಈಗ ಎಷ್ಟೋ ಜನ ಇದ್ದಾರೆ ಇವತ್ತು, ಚೈತನ್ಯ ಮಹಾಪ್ರಭು ಕೃಷ್ಣ ಅಲ್ಲ ಅಂತಾರೆ. ಅವ್ರದ್ದೇನು ತಪ್ಪಲ್ಲ, ಅವ್ರು ಯಾಕಂದ್ರೆ ಇದು ಓದೇ ಇಲ್ಲ ಅದನ್ನು. ಇದು ಓದಿದರೆ ಅರ್ಥ ಆಗ್ತದೆ, ಓದೋದಿಲ್ಲ ಅವರು. ಅದನ್ನ ಯಾಕೆ ನಾವು ಓದೋಣ ಅಂತ ಬಿಡ್ರಿ. ಹಂಗ ಗೋಸ್ವಾಮಿಯರ ಪುಸ್ತಕ ಅಧ್ಯಯನ ಮಾಡಿದಾಗ ಮಾತ್ರ ಚೈತನ್ಯ ಮಹಾಪ್ರಭು ಅವ್ರದ್ದು ಪರಿಚಯ. ಚೈತನ್ಯ ಮಹಾಪ್ರಭು ಅವ್ರದ್ದು ತಿಳ್ಕೊಂಡು ಆದಮೇಲೆ ರಾಧಾಕೃಷ್ಣನ್ ತಿಳ್ಕೊಬೋದು. ಎಷ್ಟೋ ಜನ ರಾಧಾನೂ ಮಹತ್ವ ಇಲ್ಲ, ರುಕ್ಮಿಣಿಗ ಲಕ್ಷ್ಮಿ ಅಂದ್ಬಿಡ್ತಾರೆ. ರಾಧಾ ಆದಿಲಕ್ಷ್ಮಿ ಇಲ್ಲ, ಅದಕ್ಕೂ ಒಪ್ಪೋದಿಲ್ಲ. ಒಂದು ಶ್ಲೋಕ ಈ ರೀತಿ ಹೇಳ್ತದೆ, ಹರೇರ್ ಅರ್ಧತನು ರಾಧಾ, ರಾಧಾ ಅರ್ಧತನು ಕೃಷ್ಣ. ರಾಧಾ ಕೃಷ್ಣ ಏಕಾತ್ಮ ದಿವ್ಯ ದೇಹಧಾರಿ ಅನ್ಯೋನ್ಯ ವಿಲಾಸ ಸ್ವಾದನ ಕರಿ. ರಾಧಾ ಮೀನ್ಸ್ ಒನ್ ಹೂ ಇಸ್ ಆಲ್ವೇಸ್ ವರ್ಷಿಪಿಂಗ್ ಕೃಷ್ಣ. ಆರಾಧನಾ, ಆರಾಧನದಿಂದ ಆ ಶಬ್ದ ಬಂದಿದ್ದೆ ರಾಧಾ. ನಿರಂತರ ಕೃಷ್ಣನ ಪೂಜೆ ಮಾಡ್ತಿರ್ತಾರೆ. ಅಪರಾಧ ಅಗೇನ್ಸ್ಟ್ ರಾಧಾ, ಆಧಾರ ರಿಪೀಟಿಂಗ್ ರಾಧಾ. ಆಧಾರ 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 ಕಾರ್ಡ್ ಅದಲ್ಲ ಎಲ್ಲರದಿಗೆ. ಆಧಾರ 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 ಅನ್ಕೋತ ಹೋಗ್ರಿ, ಆಧಾರ ಅನ್ಕೋತ ಹೋದ್ರೆ ರಾಧಾ ಬಂದ್ಬಿಡ್ತದೆ ಕಡೆಗೆ. ಮರ 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 ರಾಮ್ ಬರ್ತದೆ. ಆಧಾರ 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 ರಾಧಾ, ರಾಧಾ ಬರ್ಲಿಕ್ಕತ್ತಲ್ಲ ಇಲ್ಲ. ಅದಕ್ಕೆ ರಾಧಾಕೃಷ್ಣ ಏಕಾತ್ಮ, ಒಬ್ಬರೇ ಅವರು. ದ್ಯೂಹ ದೇಹಧಾರಿ, 2 ಶರೀರ ತಗೊಂಡು ದ್ಯೂಹ ದೇಹಧಾರಿ, ಅನ್ಯೋನ್ಯ ವಿಲಾಸ್ ಆಸ್ವಾದನ ಕರಿ. ಈಗ ಒಬ್ಬರೇ ಇಬ್ಬರಾದ್ರು, ರಾಧಾ ಮತ್ತು ಕೃಷ್ಣ ಆದರು. ಈಗ ಪ್ರೇಮ ಒಂದು ಇಲ್ಲಿ ಭೌತಿಕ ಜಗತ್ತದ ಪ್ರೇಮ ಗೀತದಲ್ಲಿ ಹಿಂಗೆ ಹಾಡ್ತಾರೆ, ಹಳೆಯ ಸಿನಿಮಾ ಹಾಡಿದಾಗ ಏಕ ದೋ ಜಿಸ್ಮ್ ಏಕ ಜಾನ್ ಹೈ ಹಮ್ ಅಂತ ಹಾಡ್ಯಾರ. ಹಾಡ್ಲಿಕ್ಕೆ ಹೋಗುದಿಲ್ಲ ಅವೆಲ್ಲ, ಹಳೆಯ ಹಾಡು, ಸಿನಿಮಾ ಹಾಡು. ದೋ ಜಿಸ್ಮ್ ಅಂದರೆ 2 ಬಾಡಿ, ಏಕ ಜಾನ್ ಹೈ ಹಮ್ ಅಂತಾರೆ. ಇದು ಒಂದು ಕಾಲ್ಪನಿಕ ಆಯ್ತಿದೆ, ಏನೋ ಒಂದು ಪ್ರೇಮದಂಗೆ ಹಂಗೆ ಹೇಳ್ಬಿಡ್ತಾರೆ. ನಾವಿಬ್ಬರು ಒಂದೇ ಇದ್ದೀವಿ, 2 ಶರೀರ ತೊಗೊಂಡಿವಿ ಅಷ್ಟೇ. ದೋ ಜಿಸ್ಮ್ ಏಕ್ ಜಾನ್ ಹೇ ಹಮ್ ಅಂತ ಹಾಡ್ತಾರೆ. ಇದು ಆ್ಯಕ್ಚುಲಿ 100% ಫ್ಯಾಕ್ಟ್ ರಾಧಾಕೃಷ್ಣ ಒಳಗೆ ಅದು. ದೋ ಜಿಸ್ಮ್ ಏಕ್ ಜಾನ್, ಇಬ್ಬರು ಒಂದೇ. ಕೆಲವ್ರು ಕೇಳ್ತಾರೆ, ರಾಧಾ ಅಂದ ಮದುವೆ ಕೃಷ್ಣನ ಜೊತೆ ಯಾಕಾಗಿಲ್ಲ? ಮದುವೆ ಆಗೋದು ಇಬ್ಬರು ಜೋಡಿ ಅಲ್ಲ, ಇಬ್ಬರು ಇರಬೇಕಲ್ಲಿ. ಮತ್ತು ಇಬ್ಬರು ಒಂದೇ ಅಂದಮೇಲೆ ಯಾರ ಜೋಡಿ ಲಗ್ನ ಆಗ್ಬೇಕು?
ಇವೆಲ್ಲ ಭಾಳ ಭಾಳ ಕಾನ್ಫಿಡೆನ್ಷಿಯಲ್ಸ್ ಅವ ಇವು ವಿಷಯ ಎಲ್ಲ ಸರಳ ಅರ್ಥ ಆಗುವಲ್ಲ ಇವು. ನಮ್ಮ ಮನಸ್ಸಾಗ ಏನು ಬಂದ್ಬಿಡ್ತದ, ರಾಧಾ ಕೃಷ್ಣ ಗೋಪಿಯರು ಎಲ್ಲ ಕೇಳಿ ಓ ಇಲ್ಲಿ ಜಗತ್ತನ್ನ ನೋಡ್ತೀವಲ್ಲ ಗಂಡು ಹೆಣ್ಣು ಹಿಂಗಿಲ್ಲ ಅದು ನೋಡ್ಲಿಕ್ಕೆ ಹಂಗೆ ಕಾಣುತ್ತದೆ, ಕಡೆ ಹಂಗಿಲ್ಲ. ಅದಕ್ಕೊಂದು ಉದಾಹರಣೆ, ಬಂಗಾರದ ಕಬ್ಬಣದ ಎರಡೂ ಒಂದು ದೃಷ್ಟಿಯಿಂದ ಎರಡೂ ಒಂದೇ. ಕಬ್ಬಣ ಬಂಗಾರ ಎರಡೂ ಒಂದು ಹೆಂಗೆ, ಯಾವ ದೃಷ್ಟಿಯಿಂದ? ಎರಡು ಮೆಟಲ್ ಅದು ಮೆಟಲ್ ಇದು ಮೆಟಲ್. ಆರ ಬಂಗಾರದ ಗುಣ ಬೇರೆನೇ ಅದ, ಕಬ್ಬಣದ ಗುಣನೇ ಬೇರೆ. ಹಂಗೆ ನೋಡ್ಲಿಕ್ಕೆ ಒಂದೇ ಅನ್ನಿಸ್ತದೆ. ಇದು ಹಂಗದಲ್ಲ, ರಾಧಾಕೃಷ್ಣ ಅಥವಾ ಇಲ್ಲಿ ಪ್ರೇಮ ಕಹಾನಿ ಎಲ್ಲ ಹಂಗೆ ಕಾಣ್ತಾವೆ. ಎಲ್ಲೋ ಸೀಕ್ರೆಟ್ ಬೆಟ್ ಆಗ್ತಿದ್ರು, ರಾಧಾಕೃಷ್ಣ ಭೇಟಿ ಆಗ್ತಿದ್ರು. ಇಲ್ಲೂ ನಡೀತಿರ್ತಾವಲ್ಲ, ಎಲ್ಲೆಲ್ಲೂ ಅಲ್ಲಿ ಬಾ ಇಲ್ಲಿ ಬಾ ಭೇಟಿ ಆಗೋಣ ಅಂತ. ಇದೆಲ್ಲ ಕಚಡಾಯಿ. ಲಾಸ್ಟ್ ಅದು ಲಾವ್, ಅದು ಗೋಲ್ಡ್, ಇದು ಹೈಯರ್. ನೋಡ್ಲಿಕ್ಕೆ ಒಂದೇ ಕಾಣ್ತದೆ, ಒಂದಿಲ್ಲ. ಅದಕ್ಕೆ ಇಬ್ಬರು ಒಂದೇ ಎರಡು ಶರೀರ ತಗೊಂಡು, ರಾಧಾಕೃಷ್ಣ ಏಕಾತ್ಮ ದ್ವಿದೇಹಧಾರಿ ಅನ್ಯೋನ್ಯ ವಿಲಾಸ್ ಆಸ್ವಾದನ ಆಯ್ತಾ. ಇನ್ನು ಮತ್ತೆ ಇಬ್ಬರು ಕೂಡಿದ್ದ ಅವತಾರ ಇದು. ರಾಧಾಕೃಷ್ಣ ಇಬ್ಬರು ಕೂಡಿದ ಅವತಾರ ಅದೇ ಚೈತನ್ಯ ಮಹಾಪ್ರಭು. ಈಗರ ಹೇಳಿದೆ, ರಾಧಾ ಅರ್ಥ means one who is always worshipping Krishna, ಆರಾಧನಾ. ನಿರಂತರ ಕೃಷ್ಣನ ಪೂಜಿಸ್ತಾ ಇರ್ತಾಳೆ, ಕೃಷ್ಣ ಪ್ರಸನ್ನ ಆಗಲಿ. ಕೃಷ್ಣಗ ಆಶ್ಚರ್ಯ ಅನ್ನಿಸ್ಲಿಕ್ಕತ್ತ, ರಾಧಾಗ ನನ್ನ ಪೂಜೆ ಮಾಡೋದ್ರಿಂದ ಅವಳಿಗೆ ಏನು ಆನಂದ ಸಿಗ್ಲಿಕ್ಕತ್ತದ, ಅದನ್ನು ನಾನು ಅನುಭವಿಸಬೇಕು. ಅದು ಅನುಭವಿಸ್ಲಿಕ್ಕೆ ಕೃಷ್ಣನೇ ರಾಧಾಭಾವದಲ್ಲೇ ಅವತರಿಸಿದ. ಅದಕ್ಕೆ ರಾಧಾಭಾವದಲ್ಲಿ ಅವತರಿಸಿದ್ದಕ್ಕೆ ಕೃಷ್ಣ ಏನು ಮಾಡಿದ, ರಾಧಾನ ಮೈ ಬಣ್ಣ ತಗೊಂಡು ಬಂದ. ರಾಧಾನ ಮೈ ಬಣ್ಣ ಯಾವುದದ? ರಾಧಾನ ಹೆಸರು ಗೌರಾಂಗಿ, ತಪ್ತ ಕಾಂಚನ ಗೌರಾಂಗಿ. ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಇಲ್ಲಿ ಏನು ಅರ್ಥ? ತಪ್ತ ಕಾಂಚನ, ಕಾಂಚನ ಅಂದ್ರೆ ಬಂಗಾರ, ತಪ್ತ ಅಂದ್ರೆ ಮೋಲ್ಟನ್ ಗೋಲ್ಡ್, ಕುದಿತಾ ಇರುವಂಥ ಬಂಗಾರ. ತಪ್ತ ಕಾಂಚನ ಗೌರಾಂಗಿ, ಆಕೆ ಹೆಸರೇ ಗೌರಾಂಗಿ, ರಾಧಾ ಅಂತ. ಆ ರಾಧಾನ ಮೂಡ್ ತಗೊಂಡು ಬಂದಿದ್ದಕ್ಕೆ ಕೃಷ್ಣ ರಾಧಾನ ಮೈ ಬಣ್ಣ ತಗೊಂಡು ಬಂದ್ಬಿಟ್ಟು. ಬಣ್ಣ ಅಷ್ಟೇ ಅಲ್ಲ, ಹೆಗಳೆ ಹಿಡಿದಲ್ಲ, ಇಬ್ಬರು ಕೂಡಿದ್ದ ಅವತಾರ. ಅದಕ್ಕೆ ಚೈತನ್ಯ ಮಹಾಪ್ರಭು ಮೈ ಬಣ್ಣ ಹೆಂಗದ? ಕೃಷ್ಣವರ್ಣಂ, ಭಾಗವತ ಶ್ಲೋಕ 11ನೇ ಸ್ಕಂದ. ಕೃಷ್ಣವರ್ಣಂ ಅಂದ್ರೆ ಆಲ್ವೇಸ್ ಗ್ಲೋರಿಫೈಯಿಂಗ್ ಕೃಷ್ಣ, ಕೃಷ್ಣನ ವರ್ಣನೆ ಮಾಡುತ್ತಾ ಇದ್ದು ಒಂದು ಅರ್ಥ. ಇನ್ನೊಂದು ಅರ್ಥ, ಕೃಷ್ಣ ವರ್ಣ ಅಂದ್ರೆ ಸೇಮ್ ಕ್ಯಾಟಗರಿ. ಉದಾಹರಣೆ, ಈಗ ಬ್ರಾಹ್ಮಣ ಕುಡಿದ್ರೆ ಏನಂತಾರ? ಒಂದೇ ವರ್ಣದವರು ಅಂತಾರ. ವರ್ಣ ಅಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಕ್ಷತ್ರಿಯ ಕುಡಿದ್ರೆ ಒಂದೇ ವರ್ಣದವರು ಕುಡಿಯಾರಪ್ಪ ಅಂತಾರೆ. ಹಂಗಿಲ್ಲಿ ಕೃಷ್ಣ ವರ್ಣ ಅಂದ್ರೆ ಸೇಮ್ ಕ್ಯಾಟಗರಿ, ಕೃಷ್ಣ ವರ್ಣಂ. ಎರಡು ಅರ್ಥ ಹೇಳಿದ್ದೀವಿ. ತ್ವಿಷಾ ಮೈ ಬಣ್ಣ, ಅಕೃಷ್ಣಂ ಕಪ್ಪಿರಲಿಲ್ಲ. ಆ ಮೈ ಬಣ್ಣ ಹೆಂಗಿತ್ತೀಗ? ಗೌರಾಂಗ, ಗೋಲ್ಡನ್ ಕಾಂಪ್ಲೆಕ್ಷನ್. ಅದಕ್ಕೆ ಗೌರ ಪೂರ್ಣಿಮಾ, ಗೋಲ್ಡನ್ ಅವತಾರ ಅಂತಾರ. ತಪ್ತ ಕಾಂಚನ ಗೌರಾಂಗಿ, ರಾಧಾಂಬೆ ಸರ್, ಇಲ್ಲಿ ಗೌರಾಂಗ ಮಹಾಪ್ರಭು. ತುಷಾ ಅಕೃಷ್ಣಂ ಸಾಂಗ ಉಪಾಂಗ ಪಾರಶದ್ಯಂ ಅಸೋಸಿಯೇಟ್ಸ್
ಕ್ಲೋಸ್ ಅಸೋಸಿಯೇಟ್ಸ್ ಪಂಚತತ್ವ ಅಗದಿ ಕ್ಲೋಸ್ ಸಾಂಗೋ ಪಾಂಗ ಅಸ್ತ್ರ ಚೈತನ್ಯ ಮಹಾಪ್ರಭು ಅಸ್ತ್ರ ಯಾವುದಿತ್ತು? ಎಲ್ಲೋ ಒಂದು ಕಡೆ ಸುದರ್ಶನ ಚಕ್ರ ಹಿಡಿದಿದ್ದು ಬರ್ತದೆ ಖರೆ, ಅದು ವಾಪರ್ಸಿಲ್ಲ ಅವರು. ಎರಡೇ ಎರಡು ಅಸ್ತ್ರ ಚೈತನ್ಯ ಮಹಾಪ್ರಭು. ಒಂದು ಅಸ್ತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಒಂದು ಅಸ್ತ್ರ. ಯಾಕ? ಎಲ್ಲ ಕಲಿಯುಗದ ಜನ ನಾವು. ಹಂಗೆ ಇವತ್ತು ನರಸಿಂಹದೇವರಾಗಲಿ, ಕೃಷ್ಣ ರಾಮ ಪರಶುರಾಮ್ ಯಾರು ಅವತರಿಸಿದ್ರೆ ಯಾರು ಉಳಿಯಂಗಿಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ಅವ್ರು ಕೇಳ್ತಾರೆ, ಈಗ್ಯಾಕೆ ಅವತಾರ ಆಗ್ತಾ ಇಲ್ರಿ ಭಗವಂತನ? ಅವತಾರ ಆತಂದ್ರೆ ಅಷ್ಟು ಸಂಹಾರ ಮಾಡಬೇಕು. ಯಾಕಂದ್ರೆ ಎಲ್ಲರೊಳಗೂ ಆಸುರಿ ಸ್ವಭಾವ ಅದ. ಒಮ್ಮೊಮ್ಮೆ ನಿಮ್ಮೊಳಗೆ ನೋಡ್ಕೋರಿ, ಒಮ್ಮೊಮ್ಮೆ ಎಷ್ಟು ಚಲೋ ವಿಚಾರ ಬರ್ತಾವೆ, ಒಮ್ಮೊಮ್ಮೆ ಎಷ್ಟು ಕ್ರೂರ ವಿಚಾರ, ಕೆಟ್ಟ ವಿಚಾರ ಬರ್ತದೆ. ಇದು ಯಾಕೆ ಬಂತಪ್ಪ? ಇದು ಒಳಗದ ಆಸುರಿ ಸ್ವಭಾವ. ಎಷ್ಟು ಚಲೋ ಕೆಲಸ ಮಾಡ್ತಾರೆ, ಅಷ್ಟೇ ಕೆಟ್ಟ ಕೆಲಸ. ಯಾಕೆ? ಆಸುರಿ ಸ್ವಭಾವದ. ಒಮ್ಮೊಮ್ಮೆ ಹೇಳ್ತಿರ್ತಾರೆ, ನಮ್ಮ ಗಂಡ ಭಾಳ ಚಲೋ ರೀ, 6 ಕುಡಿದು ಬಿಟ್ಟ ಅಂದ್ರೆ ಮುಗಿದು ಹೋತಂತ. ರಾಕ್ಷಸದಂಗೆ ಆಗಿಬಿಡ್ತಾನಂತ. ಎಲ್ಲರೊಳಗೂ ಅದ, ಬರೀ ಕುಡ್ದಾಗ ಅಷ್ಟೇ ಅಲ್ಲ, ಎಲ್ಲ ಪ್ರತಿಯೊಬ್ಬರೊಳಗೂ ಅದ. ಅಸುರ ಕೂಡಿಬಿಟ್ಟಾರೆ ನಮ್ಮೊಳಗೆ. ಸತ್ಯುಗದಲ್ಲಿ ಬೇರೆ ಬೇರೆ ಲೋಕದಾಗಿದ್ದರು ಅಸುರರು. ತ್ರೇತಾಯುಗದಾಗ ಒಂದೇ ಲೋಕದಾಗ ಬಂದ್ಬಿಟ್ಟು, ಒಂದೇ ಲೋಕ, ರಾವಣ ಒಂದೇ ಲೋಕಕ್ಕೆ ಬಂದ್ಬಿಟ್ಟು. ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ಬಂದ್ಬಿಟ್ಟು, ಪಾಂಡವರು ಕೌರವರು. ಕಲಿಯುಗದಲ್ಲಿ ಪ್ರತಿಯೊಬ್ಬರೊಳಗೆ ಪ್ರವೇಶ. ಆಸುರಿ ಸ್ವಭಾವ ಎಲ್ಲರೊಳಗೂ ಅದ. ಆ ಆಸುರಿ ಸ್ವಭಾವ ನಾಶ ಮಾಡಲಿಕ್ಕೆ ಚೈತನ್ಯ ಮಹಾಪ್ರಭು ಅಪರಿಸಿದ ಅಸ್ತ್ರ ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಮ್ಮೊಳಗಿರುವಂಥ ಆಸುರಿ ಸ್ವಭಾವ ನಾಶ ಮಾಡ್ತದೆ. ನಮ್ಮನ್ನೆಲ್ಲ ನಮ್ಮ ಆಸುರಿ ಸ್ವಭಾವ ಒಂದಾಗಿದೆ. ಇದು ಒಂದು ಅಸ್ತ್ರ ಐತಿ. ಇನ್ನೊಂದು ಅಸ್ತ್ರ ಕಾಶಿ ಒಳಗೆ, ಕಾಶಿಗೆ ಬೇರೆ ಬೇರೆ ಹೆಸರು, ಬನಾರಸ್ ಅಂತಾರೆ, ವಾರಣಾಸಿ ಅಂತಾರೆ. ಅಲ್ಲೆಲ್ಲ ಚೈತನ್ಯ ಮಹಾಪ್ರಭು ಅವ್ರದ್ದು ಬೈಠಕ್ ಜಾಗ ಅವ, ಅಲ್ಲಿ ಇವತ್ತು ಹೋಗಿ ನೋಡ್ಬೋದು. ಅಲ್ಲಿ ಮಾಯಾವಾದಿ ಜನ ಭಾಳ ಇದ್ದಾರೆ, ಇವತ್ತು ಭಾಳ ಇದ್ದಾರೆ. ಚೈತನ್ಯ ಮಹಾಪ್ರಭು ಅವ್ರು ಭೇಟಿ ಕೊಟ್ಟಾಗೂ ಅವ್ರು ಮಾಯಾವಾದಿ ಜನ ಭಾಳ ಇದ್ದಾರೆ. ಅದು ಪ್ರಸಂಗ ದೊಡ್ಡದು, ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಚೈತನ್ಯ ಮಹಾಪ್ರಭು ಬಗ್ಗೆ ಟೀಕಾ ಮಾಡ್ತಾ ಇದ್ರು. ಅವ್ರೇನು ಭಾವಿಸಿದ್ರು, ಇವರು ಸನ್ಯಾಸ ತೊಗೊಂಡಾರ, ನಮ್ಮವ್ರ ಕಡೆ ತೊಗೊಂಡಾರ, ಕೇಶವ ಭಾರತಿ. ಈ ಭಾರತಿ ಅಂತೇಳಿ ಬರ್ತದ, ಮಾಯಾವಾದಿ ಅವರೆಲ್ಲ ಸನ್ಯಾಸಿಗಳು. ಅವ್ರ ಕಡೆಯಿಂದ ಸನ್ಯಾಸ ದೀಕ್ಷಾ ತೊಗೊಂಡ್ರು. ಯಾರು? ಚೈತನ್ಯ ಮಹಾಪ್ರಭು. ಈಶ್ವರಪುರಿ ಕಡೆಯಿಂದ ಮೊದಲೇ ದೀಕ್ಷಾ, ಸನ್ಯಾಸ ದೀಕ್ಷಾ ಕೇಶವ ಭಾರತಿ ಕಡೆ. ಯಾಕೆ ಅವರು ಕೇಶವ ಭಾರತಿ ಸನ್ಯಾಸ ಧರ್ಮ ಪಾಲನೆ ಮಾಡಿದ್ರೆ ಭಾಳ ಸ್ಟ್ರಿಕ್ಟ್ ಇತ್ತು. ಸನ್ಯಾಸ ತೊಗೋಬೇಕಾದ್ರೆ ಒಬ್ಬ ಸನ್ಯಾಸಿ ಕಡೆನೇ ತೊಗೋಬೇಕಂತದ ನಿಯಮ. ಆ ಕಾರಣಕ್ಕೆ ತೊಗೊಂಡಿದ್ರು ಅಷ್ಟೇ, ಹೊರತಾಗಿ ಮಾಯಾವಾದಿ ಅಲ್ಲ ಅವರು. ಅವರೆಲ್ಲ ಭಾವಿಸ್ಲಿಕ್ಕತ್ರ ಇವರು ನಮ್ಮವರೇ ಇದ್ದಾರ, ಮತ್ತ್ಯಾಕೆ ಈ ರೀತಿ ಓಣಿ ಒಳಗೆ ಹೋಗಿ ಕೀರ್ತನೆ ಮಾಡ್ಲಿಕ್ಕತ್ತಾರ ಭಾವುಕರಾಗಿ, ಚಿ ಟೀಕಾ ಮಾಡ್ಲಿಕ್ಕಂತ. ನಮ್ಮ ಜೋಡಿ ಕೂಡಿ ವೇದಾಂತ ಅಧ್ಯಯನ ಮಾಡಬೇಕು. ಇದೆಲ್ಲ ಚೈತನ್ಯ ಮಹಾಪ್ರಭು ಕೇಳಬಂತು, ಅಲಕ್ಷ್ಯ ಮಾಡಿಬಿಟ್ರು. ಹೋಗ್ಬಿಟ್ಟು ಟೀಕಾ ಮಾಡ್ಲಿಕ್ಕತ್ತಾರ, ಮಾಡ್ಕೊಳ್ಬೇಡ. ಆರೊಂದು ಪ್ರಸಂಗ ಬಂತು. ಒಂದು ಎಲ್ಲೋ ಕರೆದಿರ್ತಾರೆ ಎಲ್ಲರಿಗೂ ಪ್ರಸಾದಕ್ಕೆ. ಚೈತನ್ಯ ಮಹಾಪ್ರಭು ಅಲ್ಲಿ ಬಂದು ಎಲ್ಲೋ ಕಾಲು ತೊಳ್ಕೊತಾರಲ್ಲ ಜಾಗ, ಅಂತಲ್ಲಿ ಹೋಗಿ ಕೂತ್ಬಿಟ್ರು. ಮೇಲ್ಗಡೆ ಇವರೆಲ್ಲ ದೊಡ್ಡ ಸನ್ಯಾಸಿ ಕೂತಾರೆ, ಮಾಯಾವಾದಿ ಸನ್ಯಾಸಿ. ಇದ್ರ ಮೇಲೆ ಚಿತ್ರದ ಚೈತನ್ಯ ಚರಿತಾಮೃತದಲ್ಲಿ ಚಿತ್ರದ. ನಮ್ಮ ರಾಯಪುರ ಇಸ್ಕಾನಿಗೆ ಬಂದರೂ ಅಲ್ಲಿ ದೊಡ್ಡ ಚಿತ್ರ ಹಾಕ್ಯಾರ. ಈಗ ಅವರೆಲ್ಲ ಮೇಲೆ ಕೂತಾರ, ಮಾಯಾವಾದಿ ಸನ್ಯಾಸಿ. ಚೈತನ್ಯ ಮಹಾಪ್ರಭು ಒಂದು ಕೆಳಗಡೆ ಕಾಲು ಗೀಲು ತೊಳೆಯೋ ಜಾಗ ಅಂತಲ್ಲಿ ಹೋಗಿ ಕೂತ್ಬಿಟ್ಟಾರೆ. ಅವ್ರಿಗೆ ಯಾರಿಗೆ ಗೊತ್ತೂ ಇಲ್ಲ ಅವ್ರು ಬಂದಾರ ಅನ್ನೋದು. ಅವಾಗ ಚೈತನ್ಯ ಮಹಾಪ್ರಭು ಏನು ಮಾಡ್ತಾರೆ, ತಮ್ಮ ಶರೀರದಿಂದ ಜ್ಯೋತಿ ಬೆಳಕು ಬರುವಂಗೆ ಮಾಡಿಬಿಟ್ಟು, ಪ್ರಕಾಶ ಬರ್ಲಿಕ್ಕತ್ತ. ಎಲ್ಲಿದ್ದು ಬರ್ಲಿಕ್ಕತ್ತದ ಇಷ್ಟು ಬೆಳಕ?
ಎಲ್ಲರೂ ಕಣ್ಣು ಕುಕ್ಲಿಕ್ಕತ್ತು. ಆಮೇಲೆ ನೋಡಿರು ಇವ್ರು ಕೂತಾರಲ್ಲ ಇಲ್ಲಿ. ಅದರಲ್ಲಿ ಅವ್ರ ಹೆಸರೇ ಪ್ರಕಾಶಾನಂದ ಸರಸ್ವತಿ. ಪ್ರಕಾಶದಲ್ಲಿ ಆನಂದ ತಗೊಳ್ಳೋರು ಅವರು. ಪ್ರಕಾಶಾನಂದ ಪ್ರಕಾಶಕ್ಕೆ ಆಕರ್ಷಕ ಆಗಿಬಿಟ್ಟು ಚೈತನ್ಯ ಮಹಾಪ್ರಭು ಬಂದು ಕೈ ಹಿಡ್ಕೊಂಡು, ಇಲ್ಲಿ ಯಾಕೆ ಕೂತೀರಿ, ಮ್ಯಾಲೆ ಬೇರೆ ಅಂತ ಕೈ ಹಿಡಿದು ಮೇಲೆ ಹಬ್ಸ್ಕೊಂಡು ಕರ್ಕೊಂಡು. ಆವಾಗ ಕೇಳಿದ್ರು ಅವರು, ನೀವು ನಮ್ಮವ್ರಿದ್ದೀರಿ, ಯಾಕೆ ಈ ರೀತಿ ಗಲಿ ಒಳಗೆ ಹೋಗಿ ನಾಮ ಕೀರ್ತನೆ ಮಾಡ್ಕೋತ ಭಾವುಕರಾಗ್ಲಿಕ್ಕತ್ತೀರಿ, ಏನಿಲ್ಲ ಚಲೋ ಕಾಣಂಗಿಲ್ಲ, ನೀವು ನಮ್ಮ ಜೊತೆಗೆ ವೇದಾಂತ ಅಧ್ಯಯನ ಮಾಡಿರಿ. ಆವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಂದು ದೀಕ್ಷಾ ಆಯಿತು, ಈಶ್ವರಪುರಿ ಅವ್ರು ನನ್ನ ಗುರುಗಳು. ಅವರು ನನಗೆ ಅವಾಗ, ನಾನು ನಿಮ್ಮಾಯಿ ಪಂಡಿತ್ ಅಂತಿದ್ದೆ ಅವಾಗ. ಅವ್ರು ಈಶ್ವರಪುರಿ ನನಗೆ ಹೇಳಿದ್ರು, ಈ ಪಾಂಡಿತ್ಯ ಎಲ್ಲ ಬಿಟ್ಬಿಡಪ್ಪ, ಇನ್ನು ಬರೀ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋಗಿ ಸಾಕಂದ್ಬಿಟ್ರು. ಅವರು ಗುರುಗಳು ಹೇಳ್ಯಾರ, ನಿಮ್ಮ ಮೂರ್ಖತೆ ತಿಳಿಯಂಗಿಲ್ಲ, ಪಾಂಡಿತ್ಯ ಬಿಟ್ಬಿಟ್ಟಿದನ, ಬರೀ ನನ್ನ ನಾಮಸ್ಮರಣೆ ಮಾಡು. ನನ್ನಲ್ಲ, ಅವರು ಹರೇ ಕೃಷ್ಣ ಅಂತ ಜಪ ಮಾಡಂತ. ಅದು ಮಾಡ್ತಾ 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 ಜಪಿತೆ ಹೋಗಯ್ಯ ಪಾಗಲ್ನಂತೆ. ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹುಚ್ಚಿಡ್ದುಬಿಟ್ಟ. ಯಾವ ಪಾಂಡಿತ್ಯ ಏನಿಲ್ಲ, ಇಲ್ಲಿದೆ ಮಾಡ್ಕೋತ ಹೋಗ್ತಾ ಇದ್ದೆ. ಆಮೇಲೆ ಅವರೆಲ್ಲರನ್ನೂ ಕನ್ವರ್ಟ್ ಮಾಡ್ತಾರೆ. ಎಲ್ಲ ಮಾಯಾವಾದಿ ಇದ್ದವ್ರು ಎಲ್ಲರೂ ವೈಷ್ಣವರಾಗಿದ್ದು ಪ್ರಸಂಗ ಬರ್ತದೆ. ಅದಕ್ಕೆ ಅಸ್ತ್ರ ಎರಡು, ಒಂದು ಹರೇ ಕೃಷ್ಣ ಮಹಾಮಂತ್ರ, ಎರಡನೇದು ಆ ಬ್ರಹ್ಮಜ್ಯೋತಿ ಅವರು ಶರೀರದಿಂದ ಬರೋದು. ಅದಕ್ಕೆ ರಾಧಾಕೃಷ್ಣ ಕುಡಿದ ಅವತಾರ, ಇದು ಭಾಳ ವಿಶೇಷ. ಇನ್ನು ಚೈತನ್ಯ ಮಹಾಪ್ರಭು ಅವತಾರ ಆಗಿದ್ದ ಇಸ್ವಿ 1486, ಭಾಳ ವಿಶೇಷ. ಈಗ 2026 ನಡೆದದ. 540 ವರ್ಷ ಆದಮೇಲೆ ಸೇಮ್ ಅವಾಗೇನಿತ್ತು 1486 ಹಂಗೆ ಇವತ್ತು ಗ್ರಹಣದ. ಇವತ್ತು ಆವಾಗೂ ಗ್ರಹಣ ಇತ್ತು, ಚಂದ್ರಗ್ರಹಣ. 540 ವರ್ಷ ಆದಮೇಲೆ ಹಿಸ್ಟ್ರಿ ಅದೇ ರಿಪೀಟ್ ಆತಿ. ಮತ್ತು ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ, ಬರ್ಕೋರಿ ಅವನು. ಚೈತನ್ಯ ಮಹಾಪ್ರಭು ಹುಟ್ಟಿದ್ದ ದಿವಸ 18th ಫೆಬ್ರವರಿ 1486 ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. 18 ಫೆಬ್ರವರಿ 1486. ಅವ್ರು ಹುಟ್ಟಿದ್ದೆಲ್ಲೇ ಮಾಯಾಪುರದಲ್ಲೇ ಹುಟ್ಟಿದರು. ಅವ್ರು ಹುಟ್ಟಿ ಆದಮೇಲೆ ಮೊದಲೇ ಹೆಸರಿಟ್ಟಿದ್ದೇನು, ನಿಮಾಯಿ ಅಂತ ಹೆಸರಿಟ್ಟು. ಅದು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ತಂದೆ ಹೆಸರು ಜಗನ್ನಾಥ್ ಮಿಶ್ರಾ, ತಾಯಿ ಸಚಿಮಾತ. ಬ್ರಾಹ್ಮಣರು ಜಗನ್ನಾಥ್ ಮಿಶ್ರಾ, ಸಚಿಮಾತ. ಅವರಿಗೆ ಮೊದಲು 8 ಜನ ಹೆಣ್ಣುಮಕ್ಕಳು ಹುಟ್ಟಿದರು. 8 ಜನ ಹೆಣ್ಣುಮಕ್ಕಳು, ಒಂದಾದ್ಮೇಲೆ ಒಂದು. ಎಲ್ಲ ಇನ್ಫೆನ್ಸಿ ಒಳಗೆ ಸತ್ತು ಹೋಗ್ಬಿಟ್ರು ಅವರು. 8 ಹೆಣ್ಣುಮಕ್ಕಳು ಸತ್ತು ಹೋಗ್ಬಿಟ್ರು. 9ನೇ ಹುಟ್ಟಿದ್ದು ವಿಶ್ವರೂಪ. ಆ ಹುಡುಗ ಸನ್ಯಾಸ ತೊಗೊಂಡು ಹೋಗ್ಬಿಟ್ಟ, ಸಣ್ಣವಿದ್ದಾಗ ಮನೆ ಬಿಟ್ಟು ಹೋಗ್ಬಿಟ್ಟ. 10ನೇದು ಅವತಾರ ಆಗಿತ್ತು ಚೈತನ್ಯ ಮಹಾಪ್ರಭು. ಆ ಹುಡುಗಗೆ ನಿಮಾಯಿ ಅಂತ ಹೆಸರಿಟ್ರು. ಕಾರಣ 2 ಅವ. ಒಂದು ಬೇವಿನ ಗಿಡದ ಬುಡಕ್ಕೆ ಹುಟ್ಟಿತ್ತು. ಇವತ್ತು ಜಾಗ ಅದ, ಮಾಯಾಪುರಿಗೆ ಹೋದ್ರೆ ಜಾಗ ನೋಡಬಹುದು. ಆ ಬೇವಿನ ಗಿಡದ ಬುಡಕ್ಕೆ ಹುಟ್ಟಿತ್ತು, ನಿಮಾಯಿ ಅಂತ ಹೆಸರಿಟ್ರು. ಒಂದು ಕಾರಣ. 2ನೇ ಕಾರಣ, ಬೇವಿನ ಗಿಡದಲ್ಲಿ ಒಂದು ಆ್ಯಂಟಿಸೆಪ್ಟಿಕ್ ವ್ಯಾಲ್ಯೂ ಅದ. ಆ ಮಗುವಿಗೆ ನಿಮಾಯಿ ಅಂತ ಹೆಸರಿಡೋ ಕಾರಣ, ಈ ಹುಡುಗಗೆ ಯಾವ ರೋಗ ಬರಬಾರದು. ವಾತ್ಸಲ್ಯ ಭಾವ ಇರ್ತದಲ್ಲ, ಪ್ರೀತಿ, ಹುಡುಗೇನು ರೋಗ ಆಗಬಾರ್ದಂತೆ ನಿಮಾಯಿ ಅಂತ ಹೆಸರಿಟ್ಟು. ಅದಕ್ಕೆ ಅವರು ಹುಟ್ಟಿದ್ದ ಊರು ಮಾಯಾಪುರ. ಆಮೇಲೆ 6 ತಿಂಗಳಿದ್ದಾಗ 6 months ಅದು ಗ್ರೈನ್ ಸೆರೆಮನಿ ಅಂತ ಮಾಡ್ತಾರಲ್ಲ, ಇನ್ನು ಅನ್ನ ಹಾಕಿ ಬಾಯಿ ಹಾಕೋದನ್ನು ಮಾಡಿರ್ತದೆ. ಆಮೇಲೆ ಅದರಲ್ಲಿಟ್ಟರು ಒಂದು ಕಡೆ ಕಾಳು, ಬಂಗಾರ, ಏನೇನು ಇಡ್ತಾರೆ. ಒಂದು ಕಡೆ ಭಾಗವತ್ ಇಟ್ಟಿದ್ರು. ಆ ನಿಮಾಯಿ ಭಾಗವತ್ ಕಡೆನೇ ಹೋದ ಅನ್ನೋದು ಒಂದು ಪ್ರಸಂಗದ ಇಲ್ಲಿ. 1491 ಪಾಠಶಾಲಕ್ಕೆ ಹೋಗ್ಲಿಕ್ಕತ್ತು. 1494 ಸಂಸ್ಕೃತ ಸ್ಕೂಲಿಗೆ ಹೋಗ್ಲಿಕ್ಕತ್ತು.
1496 ಬಿಕೇಮ್ ನಿಮಾಯಿ ಪಂಡಿತ್. ಸಾಮಾನ್ಯ ಪಂಡಿತರು ಹೆಂಗಿರ್ತಾರೆ, ಘಮಂಡಿ ಹಂಗೆ ಇದ್ರು ಅವ್ರು ಇವ್ರು ಯಾರು ಬೆಟ್ಟ ಆದ್ಕೊಳ್ಳಿ ಪಟ್ 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 ಮಾತದಲ್ಲಿ ಸೋಲಿಸ್ ಹಾಯ್ ನಿಮಾಯಿ ಪಂಡಿತ್. ಇನ್ನೊಬ್ಬರು ಪಂಡಿತರು ಕೇಶವ್ ಕಾಶ್ಮೀರಿ ಅಂತೇಳಿ, ಅವರು ದಿಗ್ವಿಜಯ್ ಪಂಡಿತರವರು. ಭಾರತದಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲರನ್ನೂ ಸೋಲಿಸಿಬಿಟ್ಟಿದ್ರು. ಅವರು ಮಾಯಾಪುರಿಗೆ ಬಂದರು. ಮಾಯಾಪುರಿಗೆ ಬರ್ಲಿಕ್ಕತ್ತಾರಂತ ಸುದ್ದಿ ಗೊತ್ತಾದ ಕೂಡಲೇ ಅಲ್ಲಿದ್ದಿದ್ದು ಎಲ್ಲ ಪಂಡಿತರು ಏನೇನೋ ನ್ಯಾವ ಮಾಡಿ ಊರು ಬಿಟ್ಟು ಹೋಗೇ ಬಿಟ್ರು ಅವರು. ಇವ್ರ ಕಡೆ ನಾವು ಎದುರಿಸ್ಲಿಕ್ಕೆ ಶಕ್ಕಿಲ್ಲ, ಇವ್ರನ್ನ ಏನೇನೋ ನ್ಯಾವ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಒಬ್ಬರು ಪಂಡಿತರಿಲ್ಲ ಅಲ್ಲಿ. ಕೇಶವ್ ಕಾಶ್ಮೀರಿ ಪಂಡಿತರು ಬಂದರು. ಎಲ್ಲಿದ್ದಾರೆ ಪಂಡಿತರು? ಯಾರಿಲ್ಲ, ಎಲ್ಲರೂ ಹೋಗ್ಬಿಟ್ಟಾರೆ. ಏನೇನೋ ಕಾರಣ ಮಾಡಿ ಲಗ್ನಕ್ಕೆ ಅಲ್ಲಿ ಎಲ್ಲರೂ ಒಬ್ಬರು ಇಲ್ಲ. ಮತ್ತು ಯಾರೋ ಒಬ್ಬ ನಿಮಾಯಿ ಪಂಡಿತ್ ಅಂತ ಹೆಸರು ಕೇಳಿದಲ್ಲ, ಅವ ಎಲ್ಲಿದ್ದಾನ? ಅವರೆಲ್ಲೋ ಸಣ್ಣ ಹುಡುಗರಿ, ಅವ ಅಲ್ಲೇನೋ ತಂದೆ ಒಂದು ಪಾಠಶಾಲೆ ಮಾಡ್ಕೊಂಡು ಅಲ್ಲೇನೋ ಹೇಳಲಿಕ್ಕತ್ತಾರಲ್ಲಿ. ಅಲ್ಲೇ ಬಂದ್ಬಿಟ್ಟು ಕೇಶವ್ ಕಾಶ್ಮೀರಿ ಬಂದು ನಿಮಾಯಿ ಹೇಳ್ತಾರ, ಪಂಡಿತ್ ಅಂತಾರಪ್ಪ, ನೀನು ನನ್ನ ಜೊತೆ ವಾದಿಸ್ತೀಯಾ? ಸ್ವಾಮಿ, ನೀವು ಇಂಥ ದೊಡ್ಡ ಪಂಡಿತರು, ನಾನು ಸಣ್ಣ ಹುಡುಗ ಬಾಲಕ, ನಿಮ್ಮ ಜೊತೆ ಹೆಂಗೆ ವಾದಿಸ್ಲಿಕ್ಕೆ ಬರ್ತದೆ? ಶಕ್ಕಿಲ್ಲ, ನೀವೇ ಏನಾರು ಹೇಳ್ರಿ, ನಾ ಕೂತ್ಕೊಂಡು ಕೇಳ್ತೀನಿ ಅಂತ. ಆವಾಗ ಕೇಶವ ಕಾಶ್ಮೀರಿ 100 ಶ್ಲೋಕ ಗಂಗಾ ಮೇಲೆ ಸರಸ್ವತಿ ಗುಣಗಾನ ಮಾಡುತ್ತಾ 100 ವರ್ಸಸ್ ಆಗಿಂದಾಗಿ ಕಂಪೋಸ್ ಮಾಡಿ ಹಾಡಿದ್ರು. 100 ವರ್ಸಸ್ ಬರ್ಕೋತ ಕೂತಿದ್ದೆಲ್ಲ ಆಗ ಕಂಪೋಸ್ ಮಾಡಿ ಹೇಳಿಬಿಟ್ಟು ಎಲ್ಲರೂ ಕೇಳೋರಿಗೆ ಬಾಕಿಯವ್ರಿಗೆಲ್ಲ ಆಶ್ಚರ್ಯ. ನಿಮಾಯಿ ಸುಮ್ಮನೆ ಕೂತಿದ್ರು. ಆಮೇಲೆ ನಿಮಾಯಿ ಕೇಳ್ತಾರೆ, ಏನಪ್ಪ ನಾ ಹೇಳ್ತೀನಿ, ಅರ್ಥ ಆಯ್ತಾ ನಿನಗೆ? ಅರ್ಥ ಆಯ್ತು. ಆದರೆ ಬರೋಬ್ಬರ ಸೀರೀಸ್ ಪ್ರಕಾರ 100 ಶ್ಲೋಕ ಹೇಳಿದ್ರಲ್ಲ, ಇದು 25ನೇ ಶ್ಲೋಕದಲ್ಲಿ ಈ ತಪ್ಪದ, 6ನೇದರಲ್ಲಿ ಇದು, 8ರಲ್ಲಿ ಇದು, ಎಲ್ಲ ಅಲ್ಲೆಲ್ಲ ನಂಬರ್ ಪ್ರಕಾರ ಹಿಡ್ಕೊಂಡು ಯಾವ್ಯಾವ ಶ್ಲೋಕದಲ್ಲಿ ಏನೇನು ತಪ್ಪದ ಅನ್ನೋದು ಪಟ 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 ಹೇಳ್ಬಿಟ್ಟು ಎಲ್ಲರ ಮುಂದೆ ಆ ಕೇಶವ್ ಕಾಶ್ಮೀರಿ ದಿಗ್ವಿಜಯ್ ಪಂಡಿತ್ ಅನ್ಸ್ಕೊಂಡವ್ರು ನಾಚಿಗೆ ಆಗ್ಬಿಡ್ತಾರೆ. ಏನಿದೆ ಸೈ, ಇಂಥ ಸಣ್ಣ ಹುಡುಗನ ಕಡೆಯಿಂದ ನನಗೆ ಇವತ್ತು ಇಂಥ ಅಪಮಾನ ಆಯ್ತಲ್ಲ ಅಂಥೇಳಿ ನಿರಾಶೆ ಆಗಿ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಆ ಸರಸ್ವತಿ ದೇವಿನೇ ಕನಸ್ದಾಗ ಬಂದಿಲ್ಲ. ಸರಸ್ವತಿ ಉಪಾಸಕರಿದ್ದರು. ಅವರು ಬಂದು ಹೇಳ್ತಾರ, ನೀ ಯಾಕೆ ವಿಚಾರ ಮಾಡ್ಕೊಂಡೆ? ಯಾರು ನಿನ್ನ ಸೋಲಿಸ್ಯಾರ? ಅವರು ಸಾಮಾನ್ಯರಲ್ಲ, ಅವ್ರನ್ನ ನಾನು ಪೂಜಿಸ್ತೀನಿ ಅಂತಂದ್ರೆ ಅವರು. ಸರಸ್ವತಿನೂ ಕೃಷ್ಣನ ಪೂಜೆ ಮಾಡ್ತಾರೆ, ಎಲ್ಲರೂ ಕೃಷ್ಣನ ಪೂಜೆ ಮಾಡೋರು. ಹಿಂಗೆ ಹೇಳಿ ಆಮೇಲೆ ಮತ್ತೆ ಶರಣಾಗಿದ್ದು ಪ್ರಸಂಗ ನಾವು ನೋಡ್ತೀವಿ. ಆಮೇಲೆ 1500 ಲಕ್ಷ್ಮೀಪ್ರಿಯ ಜೊತೆಗೆ ಮದುವೆ ಆಗಿತ್ತು, ಮೊದಲೇ ಮದುವೆ. ಆಮೇಲೆ ಎರಡನೇದು ಲಕ್ಷ್ಮೀಪ್ರಿಯ ತೀರು ಹೋದ್ಮೇಲೆ ಎರಡನೇ ಮದುವೆ ಆಯಿತು, ವಿಷ್ಣುಪ್ರಿಯ ಜೊತೆಗೆ ಆಯಿತು. 1502 ಅವ್ರದ್ದೇ ಒಂದು ಸಾಲಿ. 1503 ಈಶ್ವರಪುರಿ ಕಡೆಯಿಂದ ದೀಕ್ಷಾ ಪಡ್ಕೋತಾರೆ ಗಯಾದಲ್ಲಿ. ಗಯಾ ಯಾಕೆ ಹೋಗಿದ್ದಾರೆ? ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ. ಇದು ಮದುವೆ ಆದ ನಂತರ ಎರಡನೇ ಮದುವೆ ಆಯ್ತು. ಈಗ ಸ್ವಲ್ಪ ದುಡ್ಡು ಸಂಪಾದನೆ ಆಗಬೇಕಲ್ಲ, ಏನು ರೊಕ್ಕನೇ ಇಲ್ಲ ಅಂತೇಳಿ ಎಲ್ಲೋ ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗ ಅವ್ರ ತಂದೆ ಜಗನ್ನಾಥ ಮಿಶ್ರ ಪ್ರಾಣ ಬಿಟ್ಟುಬಿಟ್ರು. ಹೆಂಗೆ ದಶರಥ ರಾಮ ಹೋದ್ಮೇಲೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಪ್ರಾಣ ಬಿಟ್ಟು ಜಗನ್ನಾಥ ಮಿಶ್ರಾಗೂ ಅದೇ ರೀತಿ ಆಗಿಬಿಡುತ್ತೆ, ತೀರ್ಕೊಂಡು. ಅವ್ರದ್ದು ಶ್ರಾದ್ದ ಮಾಡಲಿಕ್ಕೆ ಗಯಾಕ್ಕೆ ಬಂದರು. ಗಯಾ ಶ್ರಾದ್ದ ಮುಗಿಸಿ ಆದಮೇಲೆ ಅಲ್ಲೇ ಈಶ್ವರಪುರಿ ಕಡೆಯಿಂದ ದೀಕ್ಷಾ ಪಡ್ಕೋತಾರೆ. ಈಶ್ವರಪುರಿ ಯಾರಿವರು? ಮಾಧವೇಂದ್ರ ಪುರಿ ಅವರ ಶಿಷ್ಯಂದರು. ಮಾಧವೇಂದ್ರ ಪುರಿ ಯಾರು? ಲಕ್ಷ್ಮೀಪತಿ ಮಧ್ವ ಪರಂಪರೆಯಲ್ಲಿ ಇರುವಂಥ ಗುರುಗಳದ ಅವ್ರ ಡಿಸೈಪಲ್ ಇವರು ಮಾಧವೇಂದ್ರ ಪುರಿ. ಲಕ್ಷ್ಮೀಪತಿ ವ್ಯಾಸರಾಯ ಮಠಕ್ಕೆ ಸಂಬಂಧಪಟ್ಟವರು.
ಅಲ್ಲೇ ಲಕ್ಷ್ಮೀಪತಿತನೂ ಪಕ್ಕಾ ಮಧ್ವ ಪರಂಪರಾನೇ ಅದ. ಮಾಧವೇಂದ್ರಪುರಿಯಿಂದ ಇದು ಗೌಡಿಯ ಪರಂಪರಾ ಶುರು ಆಗ್ತದೆ. ಇಲ್ಲಿ ಮಾಧವೇಂದ್ರಪುರಿಯಿಂದನೇ ರಾಧಾಕೃಷ್ಣನ ಪೂಜೆ ಶುರು ಆಗ್ತಿಲ್ಲ. ಅದು ಹೆಂಗ ಏನು ಕತೆ ನಮಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಮಾಧವೇಂದ್ರಪುರಿಯಿಂದ ಇಲ್ಲಿ ಗೌಡಿಯ ಪರಂಪರಾ ಅಂತಾರೆ ಇದಕ್ಕೆ. ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಈಗ ಮಾಧವೇಂದ್ರಪುರಿಯವರಿಗೆ ಅನೇಕ ಶಿಷ್ಯಂತರಿದ್ರು. ಒಬ್ಬ ರಾಮಚಂದ್ರ ಪುರಿ ಅಂತಿದ್ರು, ಅವ್ರು ಬರೀ ಟೀಕಾ ಮಾಡ್ತಿದ್ರು. ಅದೆಲ್ಲ ಭಾಳ ಹೇಳೋದು ಟೈಮ್ ಇಲ್ಲ ಈಗ. ಈಶ್ವರಪುರಿ ಮಾಧವೇಂದ್ರಪುರಿ ಅವ್ರದ್ದು ಸೇವೆ ಈ ರೀತಿ ಮಾಡಿದ್ರು, ಅವರಿಗೂ ಗೊತ್ತಾಗ್ಲಾರ್ದಂಗೆ ಸೇವೆ ಮಾಡ್ತಿದ್ರು. ಅವ್ರಿಗೂ ಗೊತ್ತಾಗ್ಲಾರ್ದಂಗೆ. ಅವ್ರ ವಯಸ್ಸಾದಾಗ ಆರಾಮಿದ್ದಿದ್ದಿಲ್ಲ. ಅಲ್ಲೇ ಮಲ್ಕೊಂಡಲ್ಲೇ ಕೆಲವು ಸರಿ ಮೂರ್ತಿ ವಿಸರ್ಜನೆ ಆಗಿರುತ್ತೆ. ಎಲ್ಲ ಬಂದು ಸ್ವಚ್ಛ ಮಾಡಿ ತೆಗೆದು ಅದು ಮಾಡಿ ಇದು ಮಾಡಿ ಮತ್ತು ನಾವು ಹಾಡೀನಿ ಅಂತ ಇಲ್ಲೇ ಇಲ್ಲ ಹೋಗ್ಬಿಡ್ತಿದ್ರು. ಯಾರು ಮಾಡ್ಯಾರಪ್ಪ ಇದು? ಯಾರು ಕ್ಲೀನ್ ಮಾಡೋಗ್ಯಾರ? ಯಾರು ಸ್ವಚ್ಛ ಮಾಡ್ಯಾರ? ನಾವೆಲ್ಲ ನೋಡಿ ಏನೋ ಒಂದು ಸ್ವಲ್ಪ ಮಾಡಿ ನಾನಾ ರೀ ಮಾಡಿದ್ದು ಅಂತ ಅನ್ಕೋತ ಅಡ್ಡಾಡ್ತೀವಿ. ಅವ್ರು ಮಾಡಿನೂ ಗೊತ್ತಾಗ್ಲಾರ್ದಂಗೆ ಹೋಗ್ಬಿಡ್ತಿದ್ರು. ಅವ್ರ ಅನುಗ್ರಹದಿಂದ ಈಶ್ವರಪುರಿಗೆ ಇವತ್ತೆಂಥ ಒಂದು ಅವಕಾಶ ಇತ್ತು. ಚೈತನ್ಯ ಮಹಾಪ್ರಭು ಗುರುಗಳಾಗ್ಲಿಕ್ಕೆ ಅವಕಾಶ ಇತ್ತು. ಚೈತನ್ಯ ಮಹಾಪ್ರಭು ಗುರು ಯಾಕೆ ಬೇಕಾಗಿಲ್ಲ, ನಮಗೆ ಕಲಿಸ್ತಿದ್ವಲ್ಲ. ಕೃಷ್ಣ ಸಂದೀಪನ ಮುನಿ ಆಶ್ರಮಕ್ಕೆ ಹೋಗಿ ಯಾಕೆ ಕಲಿತು? ನಮಗೆ ಕಲಿಸ್ಲಿಕ್ಕೆ. ಬರೀ ಹೇಳೋದೆಲ್ಲ ತಾವು ಮಾಡಿ ತೋರಿಸ್ತಾರೆ. ಆವಾಗ ದೀಕ್ಷಾ ಪಡ್ಕೊಂಡು ಈಶ್ವರಪುರಿ ಕಡೆಯಿಂದ. ಆಮೇಲೆ ಇವತ್ತು ಸ್ಥಳ ಅದ ಮಾಯಾಪುರದಾಗ, ಶ್ರೀವಾಸಂಗನ್ ಅಂತಾರೆ ಅದಕ್ಕೆ. ಈಶ್ವರಪುರಿ ಕಡೆ ದೀಕ್ಷಾ ಪಡೆದಾದ್ಮೇಲೆ ಈಶ್ವರಪುರಿ ಹೇಳಿದ್ರಿ ಪಾಂಡಿತ್ಯ ಎಲ್ಲ ಬಿಟ್ಬಿಟ್ಟಿದ್ದಾನೆ, ಬರೀ ನಾಮ ಸಂಕೀರ್ತನ ಮಾಡ್ಕೋತ ಹೋಗ್ರಿ. ಅವಾಗ ವಾಪಸ್ ಮಾಯಾಪುರಿಗೆ ಬಂದಮೇಲೆ ಶ್ರೀವಾಸಂಗನ್ ಇವತ್ತು ಜಗ ಅದ, ಅಲ್ಲಿ ಅವಶ್ಯ ಭೇಟಿ ಕೊಡಬೇಕು. ಅಲ್ಲೇ ಫಸ್ಟ್ ಕೀರ್ತನ್ ಸ್ಟಾರ್ಟ್ ಆಯ್ತು. ಶ್ರೀವಾಸಂಗನ್ ಪ್ರಭುಪಾದವರು ಇಲ್ಲಿಂದ ಅಮೇರಿಕಾ ಹೋಗೋ ಮುಂಚೆ ಅಲ್ಲಿ ಶ್ರೀವಾಸಂಗನ್ದಾಗ ಹೋಗಿ ಕೂಡ್ತಿದ್ರು. ಇನ್ನು ಅಮೇರಿಕಾಗೆ ಹೋಗ್ಬೇಕು, ಇದು ದೊಡ್ಡ ಆಂದೋಲನ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಹೆಂಗೆ ಮಾಡಲಿಲ್ಲ ಇದನ್ನು? ಒಬ್ಬನೇ, ಏನೂ ಇಲ್ಲ, ರೊಕ್ಕ ಇಲ್ಲ, ಏನಿಲ್ಲ, ಕತೆ ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು? ಬಂದು ಸುಮ್ಮನೆ ಜಪ ಮಾಡ್ಕೋತ ಅಳ್ಕೋತ ಕೂತಿರ್ತಿದ್ರು ಪ್ರಭುಪಾದ. ಆಮೇಲೆ ಒಂದು ದಿವಸ ಆಗಸ್ಟ್ 13, 1965 ಪ್ರಭುಪಾದವರು ಅಮೇರಿಕಾಗೆ ಹೋಗಿಬಿಟ್ಟು ವರ್ಲ್ಡ್ ವೈಡ್ ಮೂಮೆಂಟ್ ಆಗಿಬಿಡ್ತು. ಅಲ್ಲಿ ಕೀರ್ತನ್ ಫಸ್ಟ್ ಸ್ಟಾರ್ಟ್ ಆಗಿದ್ದೆ. ಇವತ್ತು ವರ್ಲ್ಡ್ ವೈಡ್ ಎಲ್ಲ ಕಡೆ ಸುಮಾರು 800 ಕೇಂದ್ರ. ಆಲ್ ಮೇಜರ್ ಸಿಟೀಸ್ ಆಫ್ ದ ವರ್ಲ್ಡ್ ಇಸ್ಕಾನ್ ಟೆಂಪಲ್ ಅವ ಇವತ್ತು. ಆಯಿತಾ? ಈಗ 1502 ಆಯಿತಾ, 1503 ಆಯಿತು, 1506 1506 ನಿತ್ಯಾನಂದ ಪ್ರಭು ಜೊತೆಗೆ ಮೊದಲೇ ಭೇಟಿ. ನಿತ್ಯಾನಂದ ಪ್ರಭು ಅವತಾರ ಆಗಿದ್ದ ಯಾವಾಗ? 1474 1474 1474. ಚೈತನ್ಯ ಮಹಾಪ್ರಭು 1486. ಚೈತನ್ಯ ಮಹಾಪ್ರಭು 20 ವಯಸ್ಸಾದಾಗ 20 ಇಯರ್ಸ್ ಆಗಿತ್ತು ಅವಾಗ. ಚೈತನ್ಯ ಮಹಾಪ್ರಭು ನಿಮಾಯಿ ಪಂಡಿತ್ 20 ಇಯರ್ಸ್ ಇದ್ದಾಗ 1506 ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭು ಅವ್ರದ್ದು ಮೊದಲೇ ಭೇಟಿ ಆಯಿತು ಮಾಯಾಪುರದಲ್ಲಿ. ಇವತ್ತಿಲ್ಲೇ ಒಂದು ಹತ್ತಿರ ಊರದ, ಇಲ್ಲಿ ಮುಂಡ್ರಿಗಿ ಹತ್ತಿರ ಮೊದಲಗಟ್ಟಿ ಅಂತಾರೆ ಇವತ್ತು ಅದಕ್ಕೆ. ಮೊದಲಗಟ್ಟಿ ಅದು ಮೊದಲಗಟ್ಟಿ ಅಲ್ಲ, ಅಲ್ಲೊಂದು ಹನುಮಪ್ಪನ ಗುಡಿ ಅದ ಅಲ್ಲಿ ವಿಶೇಷ. ಅವು ಪೂಜಾ ಅರ್ಚಕರು ನನಗೆ ಭಾಳ ವರ್ಷದಿಂದ ಹೇಳಿದ್ರು ಹೋದಾಗ ಒಮ್ಮೆ. ಇದು ಮೊದಲ ಗಟ್ಟಿ ಅನ್ಕೋತ ಅಂತಾರೆ ಇದನ್ನು. ಆ್ಯಕ್ಚುಲಿ ಮೊದಲು ಬೆಟ್ಟಿ ಹನುಮಂತ ರಾಮ ಬೆಟ್ಟಾಗಿದ್ದ ಜಾಗ ಇದು. ಇದೆಲ್ಲ ಹನುಮಂತ ಹುಟ್ಟಿದ್ದಲ್ಲ. ಆಂಜನಾಗಿರಿ, ಹಂಪಿ, ಹೊಸಪೇಟೆ, ರಾಮ ಇಲ್ಲಿ ಮೊದಲು ಬೆಟ್ಟಾಗಿತ್ತು ಹನುಮಂತ. ಹಂಗೆ ಇಲ್ಲಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವ್ರದ್ದು ಭೇಟಿ ಆಯಿತು 1506. 1509
ಡೆಲಿವರ್ಡ್ ಚಾಂದ್ ಕಾಜಿ. ಚಾಂದ್ ಕಾಜಿನೂ ಮುಂದೆ ವೈಷ್ಣವರಾಗಿದ್ದು ಪ್ರಸಂಗ ಬರ್ತದೆ. 1510 ಸನ್ಯಾಸ್, ಆಗಲೇ ಹೇಳಿದೆ ಕೇಶವ ಭಾರತಿ ಕಡೆ ತಗೋತಾರೆ. ಎಲ್ಲಿ ತೊಗೊಂಡ್ರು ಅದನ್ನು ಸನ್ಯಾಸ್? ಕಾಟ್ವಾ ಅಂತಾರೆ ಅದಕ್ಕೆ, ಕಾಟ್ವಾ. ಆ ಕಾಟ್ವಾ ಹೆಸರು ಹೆಂಗೆ ಬಂತಂದ್ರೆ, ಚೈತನ್ಯ ಮಹಾಪ್ರಭು ಉದ್ದು ಕೂದಲ, ಚಿತ್ರ ನೋಡ್ತೀವಿ, ಉದ್ದು ಕೂದಲ. ಆ ದೇವರದ ಕೂದಲ ಹೆಂಗಿರ್ಬೇಕು ಅಂತ ಸಾಮಾನ್ಯಲ್ಲೇ ಇಲ್ಲ. ಮೈಯೆಲ್ಲ ಗೋಲ್ಡನ್ ಕಾಂಪ್ಲೆಕ್ಷನ್, ಉದ್ದು ಕೂದಲ, ಅವ್ರದ್ದು ಬಾಡಿ ಸ್ಟ್ರಕ್ಚರು ಹಂಗೈತೆ. ಮಟೀರಿಯಲ್ ಅಲ್ಲ ಎಲ್ಲ. ಈ ರೀತಿ ಚೈತನ್ಯ ಮಹಾಪ್ರಭು ಅವರು ಸನ್ಯಾಸ ತೊಗೊಂಡಾದ್ಮೇಲೆ ತಲೆ ಶೇವ್ ಮಾಡಬೇಕಲ್ಲ, ಯಾರೂ ತಯಾರಿಲ್ಲ. ಬಾರ್ಬರು ಶಕ್ಕಿಲ್ಲ, ಇದು ಆಗುದಿಲ್ಲ ನಮ್ಮ ಕಡೆ ಅನ್ಲಿಕ್ಕಂತಾರೆ. ಎಲ್ಲರೂ ಯಾರು ತಲೆ ಸ್ವಚ್ಛ ಮಾಡಿರ್ತಾರೆ. ಕರೆ ಇದು ಚೈತನ್ಯ ಮಹಾಪ್ರಭು ಬೇಡ ಬೇಡ ಅನ್ಲಿಕ್ಕೆ ಕಡೀಕ ಎಲ್ಲ ಒಬ್ಬ ಬಂದು ಮಾಡ್ತಾರೆ, ಶೇವ್ ಮಾಡ್ತಾರೆ. ಅದೇ ಆ ಊರಿನ ಹೆಸರು ಕಾಟ್ವಾ ಅಂತ ಆಗಿಬಿಡುತ್ತದೆ. ಇವತ್ತು ಅದು ಕಾಟ್ವಾ ಅನ್ನೋದು. ಅಲ್ಲಿ ಸನ್ಯಾಸ ತೊಗೊಂಡಿದ್ದು ಪ್ರಸಂಗ. ಟ್ರಾವೆಲ್ ಟು ಸೌತ್ ಇಂಡಿಯಾ, ಸನ್ಯಾಸ ತೊಗೊಂಡ್ಮೇಲೆ ದಕ್ಷಿಣ ಹಿಂದೂಸ್ತಾನಿ ಯಾತ್ರೆ ಮಾಡ್ತಾರೆ 2 ವರ್ಷ. ಅವ್ರ ಟೋಟಲ್ ಲೈಫ್ ಸ್ಪ್ಯಾನ್ 48 ಇಯರ್ಸ್ ಅಷ್ಟೇ, 48 ವರ್ಷ ಇದ್ದಿದ್ದು. 1486 to 1534, ಬರೀ 48 ವರ್ಷ. ಈಗ 24 ವಯಸ್ಸು ತನ ಇದು ನಿಮಾಯಿ ಪಂಡಿತ್ 2 ಮದುವೆ ಆಗಿದ್ದು ಎಲ್ಲ 24 ವಯಸ್ಸು ತನ ಮುಗಿದು ಹೋಗ್ತಾರೆ. 24 ವಯಸ್ಸಾದಾಗ ಸನ್ಯಾಸ ತಗೊಂಡು ನೋಡ್ರಲ್ಲ. 1486, 1506 ಆಗಲೇ ಬಂತಲ್ಲ, 20 ಇಯರ್ಸ್ ಇತ್ತು. ಇಲ್ಲಿ 1510 ನಮಗೆ 24 ಇಯರ್ಸ್ ಸನ್ಯಾಸ ತೊಗೊಂಡಿತ್ತು. ಇನ್ನು 2 ವರ್ಷ ದಕ್ಷಿಣ ಹಿಂದೂಸ್ತಾನ್ ಯಾತ್ರೆ ಮಾಡಿದ್ದಾರೆ. 24 + 2 26 ಆಯಿತು. 18 ವರ್ಷ ಜಗನ್ನಾಥಪುರಿಯಲ್ಲೇ ಇದ್ದರು. ಇನ್ನು 2 ವರ್ಷ ಹೋಯಿತು ಬೃಂದಾವನ, ಆಮೇಲೆ ಈ ಕಡೆ ಬೃಂದಾವನ ಮತ್ತು ಇಲ್ಲಿ ಇನ್ನೊಂದು ಇದು ಬರ್ತದಲ್ಲ ಜಾರ್ಖಂಡ್, ಅಲ್ಲೆಲ್ಲ ಹೋಗಿದ್ದು. ಅಷ್ಟು ಪ್ರಸಂಗ ಓದ್ತೀವಿ ನಾವು ಚೈತನ್ಯ ಚರಿತಾಮೃತ. ಟೋಟಲ್ 48 ಇಯರ್ಸ್. 2 ವರ್ಷ ದಕ್ಷಿಣ ಹಿಂದೂಸ್ತಾನಿ ಯಾತ್ರೆ ಮಾಡ್ತಾರೆ. ರಿಟರ್ನ್ ಟು ಪುರಿಯಲ್ಲಿ ಜಗನ್ನಾಥಪುರಿ ಬಂದು ಸಚಿ ಮಾತಾ ಹೇಳ್ತಾರೆ, ಬೃಂದಾವನಕ್ಕೆ ಹೋಗಿರಿ ಬೇಡಪ್ಪ, ಭಾಳ ದೂರ ಆಗ್ಬಿಡ್ತದೆ. ಯಾಕೆ ಅವರು ಮಾಯಾಪುರದಾಗ ಇದ್ದರು. ಇಲ್ಲೇ ಪುರಿದಾಗಿರ, ನಿನ್ಗೆ ಯಾವಾಗ ನೋಡ್ಬೇಕು ಅನ್ಸಿದ್ರೆ ನಾ ಬರ್ತೀನಿ, ನಿನ್ನ ಸುದ್ದಿ ನನಗೆ ಸಿಗ್ತದೆ ಲಘುನ. ಜಗನ್ನಾಥಪುರಿದು ಬೃಂದಾವನಕ್ಕೆ ಹೋಗ್ಬಿಟ್ರೆ ಭಾಳ ದೂರ ಆಗ್ತದೆ. ತಾಯಿ ಆ ರೀತಿ ಹೇಳಿದ್ದಕ್ಕೆ ಜಗನ್ನಾಥಪುರಿಯಲ್ಲಿ 18 ವರ್ಷ ಕಾಳದ್ರಲ್ಲಿ. ಆಮೇಲೆ 1514 ಮೀಟ್ಸ್ ರೂಪ ಸನಾತನ. 1516 sent ರೂಪ ಸನಾತನ ಟು ವೃಂದಾವನ್, remained in Puri. 1534 disappeared in Jagannath Puri. ತೋಟಾಕಿಸ್ ಕೃಷ್ಣ ಅಂತಿದ್ದಾರೆ, ಇವಾಗ ಗುಡಿ ಅದ ಅಲ್ಲಿ. ಆ ತೋಟಾಕೃಷ್ಣ ಒಳಗೆ ಚೈತನ್ಯ ಮಹಾಪ್ರಭು ಒಳಗಡೆ ಪ್ರವೇಶ ಮಾಡಿದ್ದು, ಅಲ್ಲಿಂದ ಅದೃಶ್ಯ ಆಗಿಬಿಟ್ರು ಅಂತ ಅರ್ಥ. ಲೀಲಾ ಸಮಾಪ್ತ ಮಾಡಿದ್ದು ಬರ್ತದೆ 1534. ಈಗ ಚೈತನ್ಯ ಮಹಾಪ್ರಭು ಕೊಟ್ಟಿದ್ದು ಒಂದು ಪಂಚತತ್ವ, ಅದನ್ನಾಗಲೇ ಹೇಳಿದೆ. ಒಂದು 5 ತತ್ವ ಕೊಟ್ಟಾರ, ಅದೊಂದಷ್ಟು ಹೇಳ್ಬಿಡ್ತೀನಿ. ಯಾರು ಅವತಾರ ಅಂದ್ರೆ ಇದಕ್ಕೂ ಒಂದು 5 ಪ್ರಮಾಣ ಕೇಳ್ತಾರೆ. ಯಾರು ನಾನು ಅವತಾರ ಅಂದ್ರೆ ಪ್ರಮಾಣ ಬೇಕು. ಫಸ್ಟ್ ಪ್ರಮಾಣ ಯಾವುದು? ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು. ಫಸ್ಟ್ ಪ್ರಮಾಣ ಯಾರು ದೇವರಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖನ ಇರಬೇಕು ಫಸ್ಟ್. ಎರಡನೇದ್ದು, ಶರೀರಲ್ಲಿ ವಿಶೇಷ ಲಕ್ಷಣ ಇರ್ತಾವೆ. ಕಾಲ ಕೆಳಗ, ಕೈ ಒಳಗ ವಿಶೇಷ ಬಾಡಿಲಿ ಸಿಂಪ್ಟಮ್ಸ್. ಧ್ವಜ, ವಜ್ರ, ಶಂಖ, ಚಕ್ರ, ಮೀನ, ಅಂಕುಶ ಎಲ್ಲ ಇಂಪ್ರೆಷನ್ ಮೂಡಿರ್ತಾವಲ್ಲ, ಅದರಿಂದ ತಿಳಿತದೆ ಇವರು ಅವತಾರ ಸಾಮಾನ್ಯರಲ್ಲ ಇವರು. ಬಾಡಿಲಿ ಸಿಂಪ್ಟಮ್ಸ್ ಎರಡನೇದು. ಮೂರನೇದು, ಅದ್ಭುತ ಲೀಲೆ ಮಾಡ್ತಾರೆ, ಯಾವ ಮನುಷ್ಯರಿಗೆ ಮಾಡ್ಲಿಕ್ಕೆ ಸಿಕ್ಕಿಲ್ಲ.
ಚೈತನ್ಯ ಮಹಾಪ್ರಭು ಅವರು ಮಾಡಿದ್ದು ಲೀಲಾ ಅಸಾಧ್ಯವ. ಬಾಲ್ಯಲ ಹಿಡ್ಕೊಂಡು ಸಣ್ಣ ಹುಡುಗಿದ್ದಾಗಿಂದ ಹಿಡ್ಕೊಂಡು ಅನೇಕ ಲೀಲಾ ಮಾಡ್ಯಾರ. ಎಲ್ಲ ಮಿರ್ಯಾಗ ಯಾರು ಮನುಷ್ಯರು ಮಾಡ್ಲಿಕ್ಕೆ ಸಿಕ್ಕಿಲ್ಲ. ಒಂದು ಯಾವುದೋ ಸುಗ್ಗಿ ನಡೆದಿರ್ತದೆ, ಯಾವುದೋ ಒಂದು ಸೀಸನ್, ಜನ ಎಲ್ಲ ಮ್ಯಾಂಗೋ ತಿನ್ಬೇಕಂತಿರ್ತಾರೆ. ಅವ್ರ ಜೋಡಿ ಇದ್ದವ್ರು ಮಾವಿನ ಹಣ್ಣು ಬೇಕು. ಈಗ ಶುರು ಆಗ್ತದೆ ಇನ್ನು ಸ್ವಲ್ಪ ದಿವಸಕ್ಕೆ ಮಾವಿನ ಹಣ್ಣು ಸುಗ್ಗಿ. ಅವಾಗ ಒಂದು ಬೀಜ ತರಿಸಿ ಅದನ್ನಾಗ ನೆಲದಾಗ ಹಾಕಿ ಆಗಿಂದಾಗ ಎಲ್ಲರ ಮುಂದೆ ಗಿಡ ದೊಡ್ಡ ಗಿಡ ಆಗಿ ವಿದಿನ್ ಮೂಮೆಂಟ್ಸ್ ಗಿಡ ದೊಡ್ಡದಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಕೆಳಗೆ ಬೀಳಲಿಕ್ಕೆ. ಇವಾಗ ಒಂದು ಹೇಳಲಿಕ್ಕತ್ತೀನಿ, ಇಂಥವು ಬೇಕಾದಷ್ಟು ಅಲ್ಲಿಲ್ಲ. ಅದಕ್ಕೆ ಮನುಷ್ಯರು ಯಾರಿಗೂ ಮಾಡಲಿಕ್ಕೆ ಶಕ್ತಿಲ್ಲ. ಇದು 4ನೇದು. ಯಾವ್ಯಾವ ಹೇಳಿದೆ? ಶಾಸ್ತ್ರ ಪ್ರಮಾಣ, ಶರೀರದಲ್ಲಿ ವಿಶೇಷ ಲಕ್ಷಣ, ಅದ್ಭುತ ಲೀಲೆ ಮಾಡ್ತಾರೆ. ಮೂರಾಯಿತು. 4ನೇದು ವಿಶ್ವರೂಪ ದರ್ಶನ. ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ವಿಶ್ವರೂಪ ದರ್ಶನ ಕೊಟ್ಟಿದ್ದು ಪ್ರಸಂಗದ 2 ಸರಿ ಅದ. 5ನೇದು ಭಗವಾನ್ ಷಡ್ ಐಶ್ವರ್ಯ ಪೂರ್ಣ, 6 ಐಶ್ವರ್ಯ ಪೂರ್ಣ ಇರಬೇಕು. ಇವಾಗ ಇದು ಪ್ರಮಾಣ ಚೈತನ್ಯ ಮಹಾಪ್ರಭು ಅವರೇ ಹೇಳ್ತಾರೆ. ಅದಕ್ಕೆ ಅವ್ರೊಳಗೂ ಅದನ್ನು ನಾವು ಚೆಕ್ ಮಾಡಬಹುದು. ಕೆಲವರು ಒಪ್ಪಲಿಕ್ಕಿಲ್ಲ, ಇಲ್ಲ ಬೇಡ ಬಿಟ್ಬಿಡ್ರಿಪ್ಪ, ಅದು ಏನು ಒಪ್ಪಂಗಿಲ್ಲ, ಅವತಾರದ ಬೇಕಾದ್ರೆ ಬಿಟ್ಕೊರಿ, ಅವ್ರು ಹೇಳಿದ್ದರ ಪಾಲನೆ ಮಾಡಿರಿ. ಅವ್ರೇನು ಹೇಳಿಕತ್ತಾರ? ಕೃಷ್ಣ ಬೋಲೋ ಸಂಗಿ ಚಲೋ ಏ ಮಾತ್ರ ಭಿಕ್ಷಾ ಚಾಯ್. ಕೃಷ್ಣನ ನಾಮಸ್ಮರಣೆ ಮಾಡಿರಿ, ನನ್ನ ಜೊತೆಗೆ ಬರ್ರಿ, ಕರ್ಕೊಂಡು ಹೋಗ್ತೀನಿ ಅನ್ಲಿಕತ್ತಾರ. ಇಷ್ಟೇ ಪಾಪ ಕೆಲಸದಿಂದ ಮುಕ್ತವಾಗಿ. ಅವ್ರು ಬರೆದಿದ್ದು ಬೇರೆ 8 ಶ್ಲೋಕ ಶಿಕ್ಷಾಷ್ಟಕ. ಬಾಕಿಯೆಲ್ಲ ಗೋಸ್ವಾಮಿಯರಿಗೂ ಒಪ್ಪಿಸಿದ್ರು ಗ್ರಂಥ ಬರೀಲಿಕ್ಕೆ. ಅದಕ್ಕೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಸಾಕಷ್ಟು ಗ್ರಂಥ ಬರೆದಾರೆ. ಗೌಡಿಯ ವೈಷ್ಣವ ಸಿದ್ಧಾಂತ ಅದೆಲ್ಲ ಅಚಿಂತ್ಯ ಭೇದಾಭೇದ ತತ್ವ. ಆಯಿತಾ? ಇನ್ನು ಲಾಸ್ಟ್ ಇನ್ನೊಂದು 5 ಮೋಸ್ಟ್ ಇಂಪಾರ್ಟೆಂಟ್ ಚೈತನ್ಯ ಮಹಾಪ್ರಭು ಅವರೇ ಹೇಳಿತ್ತು. ಅವು 5 ತತ್ವಗಳು ಏನವು? 1, ಆರಾಧ್ಯ ಭಗವಾನ್ ವ್ರಜೇಶ ತನಯ. ಆರಾಧ್ಯ ಅಂದ್ರೆ ವರ್ಷಿಪೇಬಲ್. ಯಾರು ವರ್ಷಿಪೇಬಲ್ ಇದ್ದಾರೆ? ಆರಾಧ್ಯ ಭಗವಾನ್ ವ್ರಜೇಶ ತನಯ. ವ್ರಜ ಅಂದ್ರೆ ವೃಂದಾವನ, ವ್ರಜೇಶ ತನಯ ಅಂದ್ರೆ ಕೃಷ್ಣ. ಮೋಸ್ಟ್ ವರ್ಷಿಪೇಬಲ್ ಯಾರಪ್ಪ ಅಂದ್ರೆ ಕೃಷ್ಣ. ಆರಾಧ್ಯ ಭಗವಾನ್ ವ್ರಜೇಶ ತನಯ ಫಸ್ಟ್. 2ನೇದು ತದ್ಧಾಮ ವೃಂದಾವನಂ. ಕೃಷ್ಣನ ಯಾವ ರೀತಿ ನಾವು ಪೂಜಾ ಮಾಡ್ತೀವಿ ಅದೇ ರೀತಿ ವೃಂದಾವನ ಧಾಮನೂ ಪೂಜಾ ಮಾಡಬೇಕು. ತದ್ಧಾಮ ವೃಂದಾವನಂ 2ನೇದು. 3ನೇದು ರಮ್ಯಾ ಕಚಿತ್ ಉಪಾಸನ ವ್ರಜವಧು ವರ್ಗೇನ ಯಾ ಕಲ್ಪಿತ. ರಮ್ಯಾ ರಮ್ಯಾ ಅಂಥೇಳಿ ಯಾರ್ಯಾರು ಹೆಸರು ಇರ್ತಾವೆ ಹೆಣ್ಣುಮಕ್ಕಳದು. ಇಲ್ಲಿ ರಮ್ಯಾ ಅರ್ಥ ದ್ಯಾಟ್ ವಿಚ್ ಈಸ್ ಮೋಸ್ಟ್ ಪ್ಲೀಸಿಂಗ್ ಟು ಕೃಷ್ಣ. ರಮ್ಯಾ ಕಚಿತ್ ಉಪಾಸನ. ಉಪಾಸನ ಅಂದರೆ ಪೂಜಾ. ಎಲ್ಲ ಅನೇಕರು ಪೂಜಾ ಮಾಡ್ತಿರ್ತಾರೆ. ತಿರುಪತಿ ಒಳಗೆ, ಉಡುಪಿ ಒಳಗೆ, ಪಂಡ್ರಾಪುರ, ಬದ್ರಿ ಒಳಗೆ, ಅಲ್ಲಿ ಎಲ್ಲ ಕಡೆ ಕೃಷ್ಣಂದ. ಈಗ ರಾಮ ಮಂದಿರ ಅಲ್ಲೂ ಪೂಜಾ ಎಲ್ಲ ಕಡೆ ನಡೀತದೆ. ಆದ್ರೆ ಯಾವ ಪೂಜಾದಿಂದ ಭಾಳ ಭಗವಂತ ಪ್ರಸನ್ನ ಆಗ್ತಾನೆ? ರಮ್ಯಾ ಕಚಿತ್ ಉಪಾಸನ. ಯಾರ ಪೂಜೆಯಿಂದ ಭಾಳ ಪ್ರಸನ್ನ ಆಗ್ತಾನೆ? ವ್ರಜ ವಧು ವರ್ಗೇನ ಯಾ ಕಲ್ಪಿತ. ವ್ರಜ ಅಂದ್ರೆ ಮತ್ತು ವೃಂದಾವನ, ವಧು ಅಂದ್ರೆ ಗೋಪಿಯರು. ವ್ರಜ ವಧು ವರ್ಗ. ವರ್ಗ ಅಂದ್ರೆ ಕ್ಯಾಟಗರೀಸ್. ಡಿವೋಟೀಸ್ ಒಳಗೆ ಕ್ಯಾಟಗರೀಸ್ ಅವ. ವ್ರಜ ವಧು ವರ್ಗೇನ ಯಾ ಕಲ್ಪಿತ. ಅವ್ರ ಕಾನ್ಸೆಪ್ಷನ್ ಏನದ? ಮೋಡ್ ಆಫ್ ವರ್ಷಿಪ್. ಅದು ಕೃಷ್ಣನಿಗೆ ಭಾಳ ಪ್ಲೀಸಿಂಗ್. ಇದು ಭಾಗವತದಲ್ಲಿ ನೋಡ್ತೀವಿ ನಾವು. ಕೃಷ್ಣ ದ್ವಾರಕಾದಲ್ಲಿ ಪ್ರವೇಶ ಮಾಡುವಾಗ ಅನೇಕ ವಿದ್ವಾಂಸರೆಲ್ಲ ವೇದದಿಂದ ಇರುವಂಥ ಶ್ಲೋಕಗಳನ್ನು ಪಠನೆ ಮಾಡಿ ಕೃಷ್ಣನ ಸ್ವಾಗತ ಮಾಡುತ್ತಾ ಇದ್ದಾರೆ. ಕೃಷ್ಣ ಕೇಳಿದ ಅದನ್ನೆಲ್ಲ. ಮೇಲೆ ಹಂಚಿನ ಮೇಲೆ, ಆ ಕಡೆ ಈ ಕಡೆ, ಹಂಚಿನ ಮೇಲೆಲ್ಲ ಅದು ಬಿಲ್ಡಿಂಗ್ ಮೇಲೆ ಅಲ್ಲಿ ಇಲ್ಲೆಲ್ಲ ಹೆಣ್ಮಕ್ಳು ನಿಂತಿದ್ರು ಅಲ್ಲಿ ದ್ವಾರಕಾದಲ್ಲಿ. ಅವರೆಲ್ಲ ಮೇಲೆ ಹತ್ತತ್ತಿ ನೋಡ್ಲಿಕ್ಕೆ, ಕೃಷ್ಣನ ನೋಡ್ಲಿಕ್ಕೆ ಹತ್ತು ನಿಂತಾರೆ ಮೇಲೆ.
ಜನ ಭಾಳ ಎಲ್ಲೆಲ್ಲೋ ಬಿಲ್ಡಿಂಗ್ ಮೇಲೆ ಹತ್ತ ನೋಡ್ಲಿಕ್ಕತ್ತಾರೆ. ಅವರು ಮಾತಾಡ್ತಾ ಇದ್ರಂತ ಕೃಷ್ಣನ ಬಗ್ಗೆ. ದ್ಯಾಟ್ ವಾಸ್ ಮೋರ್ ಪ್ಲೀಸಿಂಗ್ ಟು ಕೃಷ್ಣ ಅನ್ಲಿಕ್ಕತ್ತಾರೆ. ವೇದ ಪಠನೆ ಮಾಡೆಲ್ಲ ಮಾಡೋಕಿನ್ನ ಅವ್ರೇನು ಮಾತಾಡ್ತಾ ಇದ್ರು. ದ್ಯಾಟ್ ವಾಸ್ ಮೋರ್ ಪ್ಲೀಸಿಂಗ್ ಟು ಕೃಷ್ಣ. ಅದಕ್ಕೆ ಇದು ರಮ್ಯಾ ಕಚಿತ್ ಉಪಾಸನ ವ್ರಜವಧು ವರ್ಗೇನ ಯಾ ಕಲ್ಪಿತ. ಅವ್ರದ್ದು ಮೋಸ್ಟ್ ಪ್ಲೀಸಿಂಗ್ ಟು ಕೃಷ್ಣ. ಎಷ್ಟಾದ್ರೂ ಈಗ 3 ಆಯ್ತಲ್ಲ. ಆರಾಧ್ಯ ಭಗವಾನ್ ವಜೇಶತನಯ ತದ್ಧಾಮ ವೃಂದಾವನ ರಮ್ಯಾ ಕಚಿತ್ ಉಪಾಸನ ವ್ರಜವಧು ವರ್ಗೇನ ಯಾ ಕಲ್ಪಿತ. ಇನ್ನು 2 ಉಳಿದು. ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ. ಚೈತನ್ಯ ಮಹಾಪ್ರಭು ಹೇಳಿದರು ಭಾಗವತ ಪುರಾಣ ಒಂದಕ್ಕೆ ಮಾತ್ರ ಹೇಳ್ತಾರೆ, ಅಮಲ ಪುರಾಣ, ಸ್ಪಾಟ್ಲೆಸ್. ಬೇರೆದರಲ್ಲಿ ಅದರಲ್ಲಿ ಸಮಲ. ಇದು ಒಂದೇ ಪುರಾಣ, ಸ್ಪಾಟ್ಲೆಸ್. ಅರ್ಥ ಭೌತಿಕ ಉದ್ದೇಶ ಇದರಲ್ಲಿ ಯಾವುದೂ ಇಲ್ಲ. ನಿರ್ಮತ್ಸರಾನಾಂ ಸತಾಂ. ಮತ್ಸರ ಇದ್ದವ್ರಿಗೆಲ್ಲ, ಮತ್ಸರ ಇಲ್ಲದವರಿಗೆ ಇದು ಭಾಗವತ 100% ಪ್ಯೂರ್ ಇನ್ ಹಾರ್ಟ್. ಧರ್ಮ ಪ್ರೋಜಿತ ಕೈತವು ಅತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ. ಭೌತಿಕ ಉದ್ದೇಶದ ಎಲ್ಲ ಇದರಾಗಿನ ತೆಗೆದು ಹಾಕಿಬಿಟ್ಟ. ವೇದವ್ಯಾಸರ ಮಾಡಿದ್ರು ಅದನ್ನು. ಅದಕ್ಕೆ ಭಾಗವತಿಗೆ ಒಂದು ಮಾತ್ರ ಅಮಲ ಪುರಾಣ ಅಂತಂದ್ರು. ಆಮೇಲೆ 4 ಆಯಿತು. ಇನ್ನೊಂದು ಲಾಸ್ಟ್. ಸಾಮಾನ್ಯವಾಗಿ ಎಲ್ಲರಿಗೂ ಇವು 4 ಪುರುಷಾರ್ಥ ಅಂತಾರೆ. ಇವಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲರಿಗೂ ಗೊತ್ತದ ಇದು. ಧರ್ಮ ಆಚರಣೆ ಮಾಡಬೇಕು. ಎದಕ್ಕೆ? ಅರ್ಥ. ಧರ್ಮ ಅರ್ಥ. ಅರ್ಥ ಎದಕ್ಕೆ ಬೇಕು? ಕಾಮ. ಕಾಮ ಭೌತಿಕ ಇಚ್ಛಾ ಅನೇಕ ತುಂಬ್ಯಾವಲ್ಲ, ಅವನು ಪೂರ್ಣ ಮಾಡ್ಲಿಕ್ಕೆ ಬೇಕು. ಧರ್ಮ, ಅರ್ಥ, ಕಾಮ. ಕಡಿಕ ಸಾಕಾದ್ಮೇಲೆ ಮೋಕ್ಷ. ಇದು 4 ಪುರುಷಾರ್ಥ ಅಂತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರ ಇನ್ನೊಂದು 5ನೇ ಪುರುಷಾರ್ಥದ. ಅದು ಯಾವುದು? ಪ್ರೇಮಾರ್ಥ ತು ಮಹಾನ್. ಕೃಷ್ಣ ಪ್ರೇಮ ಅದೇ ಅಲ್ಲ, ಅದಕ್ಕೆ ನಾ ದೊಡ್ಡ ಪುರುಷಾರ್ಥ. ಪ್ರೇಮ್, ಲವ್ ಆಫ್ ಗಾಡ್. ಚೈತನ್ಯ ಮಹಾಪ್ರಭು ಲವ್ ಆಫ್ ಗಾಡ್ ಎಲ್ಲರಿಗೂ ಹಂಚಿಬಿಟ್ಟು, ಕೃಷ್ಣನೂ ಹಂಚಿಲ್ಲ ಅಂತ ಕಂಡೀಷನ್ ಮಾಡಿದ. ಹಿಂಗೆ ಮಾಡಿರಿ, ಸರೆಂಡರ್ ಆಗಿರಿ ನನಗೆ. ಲವ್ ಆಫ್ ಗಾಡ್ ಸರಳ ಕೊಟ್ಟಿಲ್ಲ ಕೃಷ್ಣ, ಯಾವ ಅವತಾರದಲ್ಲೂ ಕೊಟ್ಟಿಲ್ಲ. ಚೈತನ್ಯ ಮಹಾಪ್ರಭು ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ್ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಕೃಷ್ಣ ಪ್ರೇಮ ಎಲ್ಲರಿಗೂ ಹಂಚಿಬಿಟ್ಟು ವಿತೌಟ್ ಡಿಸ್ಕ್ರಿಮಿನೇಷನ್. ಅವರೇ ಮಾಡಿದ್ದಿದ್ದನ್ನು 540 ವರ್ಷದಿಂದ. ಅದನ್ನೇ ಮತ್ತು ಮುಂದೆ ರೂಪಾದವರು ಆ ಚೈತನ್ಯ ಮಹಾಪ್ರಭು ಆಂದೋಲನ ವಿಶ್ವದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ಟು ಇವತ್ತು ನೋಡ್ಲಿಕ್ಕತ್ತೀವಿ ಅದರ ರಿಸಲ್ಟ್. ವರ್ಲ್ಡ್ ವೈಡ್ ಮೂಮೆಂಟ್. ಲಕ್ಷಗಟ್ಟಲೆ ಜನ ಎಲ್ಲ ಪಾಪ ಕೆಲಸ ಬಿಟ್ಟು ನಾಮ ಸಂಕೀರ್ತನ ಮಾಡ್ತಾ, ಜಪ ಮಾಡ್ತಾ. ಏನು ದೊಡ್ಡ ದೊಡ್ಡ ಪಂಡಿತರೇನಿಲ್ಲ, ಆದರೆ ಪಂಡಿತ ಪಡ್ಕೊಂಡು ಎಸೆನ್ಸ್ ಬಂದುಬಿಟ್ಟದಲ್ಲ ಇಲ್ಲಿ. ಪಾಂಡಿತ್ಯದ ಫೈನಲ್ ಎಸೆನ್ಸ್ ಏನದ? ಆ ಡಿವೋಷನಲ್ ಸರ್ವಿಸ್ ಮಾಡ್ಲಿಕ್ಕತ್ತಾರಲ್ಲ. ಇದು ಒಂದು ಉದಾಹರಣೆ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್, ನಂದೇ ಉದಾಹರಣೆ. ಯಾರೋ ಒಬ್ಬರು ದೊಡ್ಡ ಗ್ರ್ಯಾಜುಯೇಷನ್ ತೊಗೊಂಡು ತೊಗೊಂಡು ದೊಡ್ಡ PhD ಆಗಿ ಇದಾಗಿ ಆಮೇಲೆ ಎದಕ್ಕೆ ರೊಕ್ಕ ಗಳಿಸ್ಲಿಕ್ಕೆ ಅಲ್ಲ, ದೊಡ್ಡ ಪಗಾರ ಬರ್ಲಿಕ್ಕಂತ, ತಿಂಗಳ ಇಷ್ಟು ಲಕ್ಷ ರೂಪಾಯಿ ಅನ್ನೋ ದೊಡ್ಡ ಪಗಾರ ಬರ್ಲಿಕ್ಕಂತ ಆಯ್ತು. ಇನ್ನೊಬ್ಬ ಅದು ಯಾವುದೂ ಮಾಡಿಲ್ಲ ಅಂತ PhD ಅವನಕ್ಕಿನ್ನ ಡಬಲ್ ಗಳಿಸ್ಲಿಕ್ಕತ್ತಾರ. ಬಿಸ್ನೆಸ್ ಏನೋ ಮಾಡಿ ಊರ್ಕಿನ್ನ ಡಬಲ್ ತ್ರಿಬಲ್ ಕಳಿಸ್ಲಿಕ್ಕಂತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಉದಾಹರಣೆ ಪೂರ್ತಿ ಹೇಳಲಿಕ್ಕತ್ತೀನಿ ನಾವು. ಅವ ಇಷ್ಟು PhD ತೊಗೊಂಡು ಏನು ಗಳಿಸ್ಲಿಕ್ಕತ್ತಾನ, ಅವನು 10 ಪಟ್ಟು ಜಾಸ್ತಿ ಗಳಿಸ್ಲಿಕ್ಕತ್ತಾನ ಬಿಸ್ನೆಸ್ ಮಾಡಿ. ಏನೋ ಒಂದು ತಲೆ ಓಡಿಸಿ
ಏನು ಗ್ರ್ಯಾಜುಯೇಷನ್ ಏನಿಲ್ಲ ಅವನು ಸಣ್ಣ ಸಣ್ಣ ಸಿಂಪಲ್ ಏನೋ ಇರ್ತಾರ ದಡ್ದು ಇದಾಗ್ಬಿಟ್ಟಿರ್ತಾರೆ. ಹಂಗೆ ಫೈನಲಿ ಪಾಂಡಿತ್ಯ ಪಡ್ಕೊಂಡವ್ರು ಏನು ಮಾಡೋದದ? ಬ್ಯಾಡ ಅನ್ನಂಗಿಲ್ಲ, ಬೇಕಾ ಶಕ್ಕಿದ್ದವ್ರು ಮಾಡ್ಕೊಳ್ಳಿ. ಫೈನಲಿ ಬರೋದು ಭಗವಂತನ ಭಕ್ತಿ ಸೇವಕ್ಕೆ ಬರಬೇಕು. ಯಾಕಂದ್ರೆ ಸೇವಾ ಇಲ್ಲ ಮೋಕ್ಷ ಪಡೀಲಿಕ್ಕೂ ಶಕ್ಕಿಲ್ಲ, ಸೇವಾ ಇಲ್ಲ ಕೃಷ್ಣನ್ ತಿಳ್ಕೊಳ್ಳಿಕ್ಕೂ ಶಕ್ಕಿಲ್ಲ, ಪಾಂಡಿತ್ಯದಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದುರ್ಲಭಂ ಆತ್ಮಭಕ್ತೋ. ಪಾಂಡಿತ್ಯ ಓದುದು ಎಲ್ಲ ಮಾಡಬೇಕು, ಅದರ ಜೊತೆಗೆ ಭಕ್ತಿ ಸೇವೆ ಮಾಡಬೇಕು. ಆ ಸೇವೆಯಿಂದ ತಿಳ್ಕೊಳ್ಳಿಕ್ಕಾಗ್ತದೆ. ಅದೇ ಚೈತನ್ಯ ಮಹಾಪ್ರಭು ಕಲಿಸ್ಕೊಂಡಿರ್ತಾರೆ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಂ ಏಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಮೂಲಸ್ವಂ ಅಹಂ ಪ್ರಪಂಚೆ. ಇದೇ ವೈರಾಗ್ಯ ವಿದ್ಯಾ ಅಂದ್ರೆ ನಿಜವಾದ ಭಕ್ತಿ ಯೋಗ. ಏನದು ವೈರಾಗ್ಯ ವಿದ್ಯಾ? ಎಲ್ಲ ಬಿಡಬೇಕಂತ ಏನಿಲ್ಲ. ಏನು ಕೃಷ್ಣ ಕೊಟ್ಟಾನ ಈ ಶರೀರ ಹಿಡ್ಕೊಂಡು ಎಲ್ಲ ಅವನ ಸೇವೆಯಲ್ಲೇ ಬಳಸ್ಬೇಕು. ಇಷ್ಟೇ ವೈರಾಗ್ಯ ವಿದ್ಯೆ. ಬ್ಯಾಡ್ರಿಪ್ಪ ಅದು ಬೇಡ, ಇಲ್ಲ ಯಾಕೆ ಕೃಷ್ಣ ಕೊಟ್ಟಾನ, ಕೊಟ್ಟಿದ್ದು ಯೂಸ್ ಮಾಡಿ ಎಲ್ಲಿ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿ. ಇಲ್ಲಿ ನಿಲ್ಸೋಣಂಗಾರ ಸಾಯಂಕಾಲ ಇನ್ನು ಕ್ಲಾಸ್ ಅಂತೂ ಆಗೋದಿಲ್ಲ. ಇನ್ನು ಅಲ್ಲಿ ರಾಯಪುರಿಗೆ ಹೋಗ್ಬೇಕು. ಗ್ರಹಣ ಬಿಟ್ಟು ಆದಮೇಲೆ ಸ್ನಾನ ಮಾಡೇ ಹೋಗ್ಲಿಕ್ಕತ್ತೀವಿ ಕೆಲವರು. ಇನ್ನು ಕೆಲವರು ಲಘು ಹೋಗ್ತಾರೆ. ಅಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಅದ. ಅಲ್ಲಿ ಇನ್ನು ಪಲ್ಲಕ್ಕಿ ಉತ್ಸವ ಎಲ್ಲ ಇಟ್ಕೊಂಡಾರ. ಕೀರ್ತನೂ ಇಟ್ಟಾರಲ್ಲಿ, ಕೀರ್ತನ ಮೇಳ. ಅದಕ್ಕೆ ಲಘು ಹೋಗೋರು ಹೋಗ್ಬೋದು. ಅಲ್ಲಿ ಹೋದ್ಮೇಲೆ ಅಲ್ಲೂ ಸ್ನಾನಕ್ಕೆ ವ್ಯವಸ್ಥದ. ಇನ್ನು ನಿಮ್ಮ ಇಚ್ಛೆ. ಅಥವಾ 7 ಗಂಟೆಗೆ ಅಭಿಷೇಕ ಮುಂದಿನ ಕಾರ್ಯಕ್ರಮ ಎಲ್ಲ ಶುರು ಆಗ್ತದೆ. ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ವ್ಯವಸ್ಥದ. ಫಾಸ್ಟಿಂಗ್ ಅದ ಇವತ್ತು ಟಿಲ್ ಮೂನ್ ಚಂದ್ರೋದಯ ಆಗೋ ತನಕ ಫಾಸ್ಟಿಂಗ್ ಇರ್ತದೆ. ಇಲ್ಲಿ ನಿಲ್ಲಿಸ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಾಗವತ ಆಗೇಲಿ ಇವತ್ತು. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ. ಧನ್ಯವಾದ.